ವಾಕ್ಯವನ್ನು ನಾನು ಧ್ಯಾನ ಮಾಡುವಾಗ ನನ್ನ ಹತ್ರ ದೇವರು ಹೇಳಿದರು, ಓದ್ರಿ ಎಬ್ರಿಯರು ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1ನೇ ವಚನ. ಹೀಬ್ರೂ ಚಾಪ್ಟರ್ 12 ವರ್ಸ್ 1. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆಮೆನ್. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ, ದೇವ ಸಮೂಹದಲ್ಲಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಲೋಕ ತಂದೆಯೇ, ಆಶೀರ್ಕರವಾದ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ನೀನು ನಮ್ಮೊಂದಿಗೆ ಇರೋದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ದೇವರೇ, ನಿಮ್ಮ ವಾಕ್ಯ ಮೂಲಕವಾಗಿ ನಮ್ಮನ್ನು ಧೈರ್ಯಪಡಿಸಿ ನೀವು ನಮಗೆ ನೇಮಿಸಿದ ಓಟದಲ್ಲಿ ತಾಳ್ಮೆಯಿಂದ ಓಡಿ ಮುಗಿಸುವುದಕ್ಕೆ ನಿಮ್ಮ ಮೇಲೆ ನಾವು ದೃಷ್ಟಿ ಇಟ್ಟು ಓಡುವಂಥ ಕೃಪ ಬಲ ಕೊಟ್ಟು ನಡೆಸಬೇಕೆಂದು ಬೇಡುತ್ತೇವೆ. ಈ ವಾಕ್ಯ ಮೂಲಕವಾಗಿ ನಮ್ಮನ್ನು ಮುನ್ನಡೆಸಿ, ವಾಕ್ಯ ಮೂಲಕವೇ ನಮ್ಮನ್ನು ಬಲಪಡಿಸಿ ಎಂದು ಬೇಡುತ್ತೇವೆಪ್ಪ. ಯೇಸುವಿನ ಮುದಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹಲ್ಲೆಲೂಯಾ. ಓಕೆ, ಆ್ಯಕ್ಚುಲಿ ಇದು ನಾನು ಫಸ್ಟ್ ಒಂದು ಸತಿ ನಿಮಗೆ ಮಾತಾಡಿದ್ದೀನಿ. ರನ್ ದ ರೇಸ್, ಈ ವಾಕ್ಯಕ್ಕೆ ಹೆಡ್ಡಿಂಗ್ ಬಂದು ರನ್ ದ ರೇಸ್ ಅಂದರೆ ನಿಮ್ಮ ಓಟವನ್ನು ಓಡಿರಿ, ನಿಮ್ಮ ಓಟವನ್ನು ಓಡಿರಿ. ನಾವೆಲ್ಲರೂ ಓಡುವುದಕ್ಕಾಗಿ, ಪ್ರಯಾಣ ಮಾಡುವುದಕ್ಕಾಗಿ ಆರೈಸಲ್ಪಟ್ಟಿದ್ದ ದೇವ ಜನರು. ಹಲ್ಲೆಲೂಯಾ. ಓಡಬೇಕು, ನಮಗೆ ನೇಮಿಸಿದ ಓಟದಲ್ಲಿ ಓಡಬೇಕು. ನಮಗೆ ನೇಮಿಸಿದ ಓಟ ಏನೆಂದರೆ ಜೀವ ಕ್ರೀಡಾ ಹೊಂದುವಂಥ ಓಟ. ಹಲ್ಲೆಲೂಯಾ. ನಮ್ಮ ಓಟ ಏನು? ಜೀವ ಕ್ರೀಡಾ ಹೊಂದುವಂಥ ಓಟ. ನಮ್ಮ ಎಲ್ಲರಿಗೂ ಇಟ್ಟಿದ್ದಾರೆ. ಇಲ್ಲೇ ಅಪೊಸ್ತಲನಾದ ಪೌಲ್ ಹೇಳ್ತಾರಲ್ಲ, ಅದು ಓದ್ರಿ, ನಿಮಗೆ ಗೊತ್ತಾಗುತ್ತೆ. ತೀಮೋಥೆಯ ಬರೆದ ಪತ್ರಿಕೆ 4:7. 2 ತೀಮೋಥೆಯು 4:7 ಓದ್ರಿ. 2 ತೀಮೋಥೆಯು, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ, ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರ ಇಲ್ಲ, ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ದೇವರ ಪ್ರತ್ಯಕ್ಷೆಯನ್ನು, ಆತನ ಬರೋಣಿಕೆಯನ್ನು ಬಯಸುವ, ನಂಬಿಕೆ ಇಡುವ ಪ್ರತಿಯೊಬ್ಬರಿಗೂ ದೇವರು ಏನು ಮಾಡುವನು? ಕೊಡುವನು. ಹಲ್ಲೆಲೂಯಾ. See, everybody, God place the reward, everybody's. ಓಕೆ, ಎಲ್ಲರಿಗೂ ದೇವರು ಏನು ಮಾಡಿದ್ದಾರೆ? ಗ್ರೀಡ ನೇಮಿಸಿದ್ದಾರೆ. ನಿತ್ಯ ಜೀವ, ಮಹಿಮೆಯುಳ್ಳ ಜೀವನ, ನಿತ್ಯ ಆಶೀರ್ವಾದ, ಮಹಾ ದೊಡ್ಡ ಭವಿಷ್ಯ ನಮಗಾಗಿ ದೇವರಿಟ್ಟಿದ್ದಾರೆ. ಇದ ವಾಗ್ದಾನ. ಹಲ್ಲೆಲೂಯಾ. ಈ ವಾಗ್ದಾನಕ್ಕೆ, ಅದನ್ನು ಹೊಂದುವುದಕ್ಕೆ ಈ ಲೋಕದಲ್ಲಿ ನಮ್ಮನ್ನು ದೇವರು ಕರೆದಿದ್ದಾನೆ. ಓಕೆ, ಹೀಗೆ ಅದನ್ನು ಹೊಂದುವ ಪ್ರಯಾಣದಲ್ಲಿ, ಓಟದಲ್ಲಿ ನಾವು ಏನು ಮಾಡ್ತೀವಿ? ಓಡುತ್ತೇವೆ, ನಡೆಯುತ್ತೇವೆ, ಪ್ರಯಾಣ ಮಾಡುತ್ತೇವೆ. ಆದುದರಿಂದ ಅವ್ರೇನು ಹೇಳ್ತಾರೆ? ನಾನು ಕೊನೆಗಂಡಿದ್ದೆ, ಈ ಗ್ರೀಡ ನನಗೆ ಸಿಕ್ಕುತ್ತದೆ. ನನಗೆ ಮಾತ್ರ ಇಲ್ಲ, ಯಾರೆಲ್ಲ ಈ ಓಟದಲ್ಲಿ ದೇವರಿಂದ ಆರಿಸಲ್ಪಟ್ಟಿದ್ದೀರೋ ನಿಮ್ಮ ಎಲ್ಲರಿಗೂ ದೇವರು ಕೊಡಕ್ಕೆ ಏನಾಗಿದ್ದಾನೆ? ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಅವ್ರು ಹೇಳ್ತಾರೆ, ನಿಮಗೆ ನೇಮಿಸಲ್ಪಟ್ಟಿದ್ದ ಓಟದಲ್ಲಿ ಓಡ್ರಿ. ಓಕೆ, ನಿಮಗೆ ನೇಮಿಸಲ್ಪಟ್ಟಿದ್ದ ಓಟದಲ್ಲಿ ಓಡ್ರಿ. ನೇಮಿಸಲ್ಪಟ್ಟಿದ್ದ ಓಟದಲ್ಲಿ ಓಡಬೇಕಾದ್ರೆ 2 ಕಾರ್ಯ ಅವಶ್ಯ. ಏನು ಅವಶ್ಯ ಅಂದರೆ, ಹಿಂದೆ ತಿರುಗಿ ನೋಡಬಾರದು, ಅಕ್ಕಪಕ್ಕ ನೋಡಬಾರ್ದು. ಇದು ಅರ್ಥ ಮಾಡ್ಕೋಬೇಕು. ನೀವು ಅಥ್ಲೆಟ್ ಆಗಿದ್ದರೆ ನಿಮಗೆ ಗೊತ್ತಾಗುತ್ತೆ. ಓಡುವವನು ತಿರುಗಿ ನೋಡಿಬಿಟ್ರೆ, ಸೈಡಲ್ಲಿ ನೋಡಿಬಿಟ್ರೆ ಎಷ್ಟೋ ಸೆಕೆಂಡ್ ಏನಾಗುತ್ತೆ? ಹಿಂದೆ ನಿಲ್ಲುತ್ತಾನೆ. ಎಷ್ಟು ಫಾಸ್ಟಾಗಿ ಓಡುವವರಾಗಿದ್ದರು, ಸೈಡಲ್ಲಿ ನೋಡಿದರೆ ಹಿಂದೆ ತಿರುಗಿ ಬರ್ತಾರೋ, ಇಲ್ಲಾದರೆ ಸೈಡಲ್ಲಿ ಬರ್ತಾನೆ ಅಂತ ನೋಡಿಬಿಟ್ರೆ ಇಮ್ಮಿಡಿಯೇಟಾಗಿ ನಿಮ್ಮ ಫಾಸ್ಟ್ ಏನಾಗುತ್ತೆ? 2-3 ಸೆಕೆಂಡ್ ಕಡಿಮೆ ಆಗುತ್ತೆ. ಹಿಂದೆ ಬರುವವನು ಮುಂದೆ ಓಡ್ತಾನೆ. ಇದು ಅರ್ಥ ಮಾಡ್ಕೊಳ್ರಿ. ನೀವು ತಿರುಗಿ ನೋಡಬಾರ್ದು. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲಿಂದ ಓಡು, ಏನು ಮಾಡಬೇಡಿ, ಓಡು, ಏನು ಮಾಡಬೇಡಿ, ತಿರುಗಿ ನೋಡದೆ ಓಡ್ರಿ. ಆ ಓಡು ಎಂದು ಹೇಳುವಾಗ ಅವರು ಏನು ಹೇಳ್ತಾರೆ? ತಾಮದಿಸಬಾರದು. ಅವನು ಏನು ಮಾಡ್ತಾ ಇದ್ದ? ಲೋತನು ಏನು ಮಾಡ್ತಾ ಇದ್ದ? ತಾಮದಿಸ್ತಾ ಇದ್ದ.
ಅವನು ಹಾಗೇ ಅಲ್ಲೇ ನಿಂದಿದ್ದ. ಅವ್ರು ಹೇಳ್ತಾ ಇದ್ದಾರೆ, ನಾನು ಇದನ್ನು ನೀವು ಹೋಗದೇ ಇರುವವರೆಗೆ ನಾನು ಈ ದೇಶವನ್ನು ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ, ನೀನು ಹೋಗಬೇಕು, ಆದರೆ ಹಿಂತಿರುಗದೆ ತಾಮದಿಸದೆ ಏನು ಮಾಡಬೇಕು, ಓಡಬೇಕು. ಅರ್ಥ ಮಾಡ್ಕೋಬೇಕು, ಹಿಂತಿರುಗದೆ. ಆದರೆ ಅವ್ರ ಹೆಂಡತಿ ವಿಧೇಯರಾಗದೆ ತಿರುಗಿ ನೋಡಿದರು. ನೋಡಿದ ತಕ್ಷಣ ಅವರು ಜೀವವನ್ನು ಕಳಕೊಂಡ್ರು. ಅಲ್ಲೇ ಅದು ನಮಗೆ ಒಂದು ದೃಷ್ಟಾಂತವಾಗಿದೆ, ಅಂದರೆ ನಿದರ್ಶನವಾಗಿ ವಾಕ್ಯದಲ್ಲಿದೆ. ಏನು ನಿದರ್ಶನ? ಲೋತಿನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ. ಸರಿ, ನಮ್ಮ ಓಟ ಓಡಬೇಕು, ಯಾರು ನೋಡಬಾರ್ದು. ಈವನ್ ತಂದೆ ತಾಯಿ ಮಕ್ಕಳು ಹೆಂಡತಿ ಗಂಡನು ಯಾರು ಹಿಂತಿರುಗಿ ನೋಡಬಾರ್ದು. ಓಕೆ, ಹಲ್ಲೆಲೂಯಾ. ನಿಮಗೆ ನನಗೆ ನಮಗೆ ನೇಮಿಸಿದ ಓಟದಲ್ಲಿ ನಾವು ಕೊನೆ ಕಾಣಬೇಕು. ಸರಿಯಾ? ಹಲ್ಲೆಲೂಯಾ. ಅದಕ್ಕೆ ಅವ್ರು ಹೇಳ್ತಾರೆ, ಇಷ್ಟು ಮೇಘ ದೋಪಾದಿ ಅಷ್ಟು ನಮಗೇನಿದೆ, ಸಾಕ್ಷಿಗಳು ಇವೆ. ಸರಿಯಾ? ಇವರೆಲ್ಲ ಓಡಿ ಮುಗಿಸಿದವರು. ಸರಿ, ಅವರೆಲ್ಲ ವಿಶ್ವಾಸದ ಇದರಲ್ಲಿ ಲಿಸ್ಟಲ್ಲಿ ಬಂದವರು. ಆದುದರಿಂದ ಅವ್ರು ಏನು ಹೇಳ್ತಾರೆ, ನಿಮಗೆ ನೇಮಿಸಲ್ಪಟ್ಟಿದ್ದ ಓಟದಲ್ಲಿ ನೀವು ತಾಳ್ಮೆಯಿಂದ ಸ್ಥಿರಚಿತ್ತವಾಗಿ ಓಡಿ ಮುಗಿಸಬೇಕು. ಇದನ್ನು ಇವತ್ತು ದೇವರು ನಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಟ್ಟು ಇದಕ್ಕೆ 3 ಕಾರ್ಯ ಅವ್ರು ಹೇಳಿದ್ದಾರೆ. ಯಾಕೆ? ಸರಿ, ಅದಕ್ಕೆ ಮುಂಚೆ ಈ ಓಟ ಹೇಗೆ ಎಂದು ಕೆಲವು ಕಾರ್ಯ ಹೇಳಿ ನಾನು ನಿಮಗೆ ಕೆಲವು ಕಾರ್ಯ ಹೇಳಿಕೊಡ್ತೀನಿ. ಓದ್ರಿ. ಫಿಲಿಪಿಯರ್ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 14ನೇ ವಚನ. ಫಿಲಿಪಿಯರ್ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 14ನೇ ವಚನ. 3:14. ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲ್ ಹೇಳ್ತಾನೆ, ಕ್ರಿಸ್ತ ಯೇಸುವಿನ ಮೂಲಕವಾಗಿ ದೇವರು ನಮಗೆ ಏನಿಟ್ಟಿದ್ದಾರೆ? ಬಿರುದನ್ನು ಇಟ್ಟಿದ್ದಾರೆ. ಈ ಕಿರೀಟವನ್ನು ನಾವು ಹೊಂದುವುದಕ್ಕೆ ನಮಗೇನು ಮಾಡಿದ್ದಾರೆ? ದೇವರು ಕರುವಿಕೆಯನ್ನು ಕೊಟ್ಟಿದ್ದಾರೆ. ಆದುದರಿಂದ ನಾನು ಏನು ಮಾಡ್ತಾ ಇದ್ದೀನಿ, ಆ ಗುರಿಯನ್ನು ಕೊನೆ ಕಾಣುವವರೆಗೂ ನಾನು ಏನು ಮಾಡ್ತಾ ಇದ್ದೆ? ಓಡುತ್ತಾ ಇದ್ದೆ. ಇಲ್ಲಯಾ? ಪಕ್ಕದಲ್ಲಿ ಇರೋರು ಕೈ ಕೊಟ್ಟು ಹೇಳ್ರಿ, ಓಡ್ರಿ, ನಿಮಗೆ ನೇಮಿಸಲ್ಪಟ್ಟಿದ್ದ ಓಟದಲ್ಲಿ. ಹಲ್ಲೆಲೂಯಾ. ಎಲ್ಲ ಶೇಖನ್ ಮಾಡ್ತಾಯಿದ್ರಿ. ಸರಿ, ನೇಮಿಸಲ್ಪಟ್ಟಿದ್ದ ಓಟ ಅವಶ್ಯ. ಹಲ್ಲೆಲೂಯಾ. ಪೌಲ್ ಹೇಳ್ತಾನೆ, ನಾನು ಇಂದಿನ ಕಾರ್ಯವನ್ನು ಮರೆತು ನನಗೆ ಮುಂದೆ ದೇವರು ನೇಮಿಸಿದ ಓಟದಲ್ಲಿ ಆ ಕಿರೀಟವನ್ನು, ಆ ಬಿರುದನ್ನು ನಾನು ಹೊಂದುವುದಕ್ಕೆ ನಾನು ನನ್ನ ಲೆಕ್ಕ, ಅಂದರೆ ನನ್ನ ಗುರಿಯನ್ನು ಕೊನೆ ಕಾಣುವವರೆಗೆ ನಾನೇನು ಮಾಡ್ತಾ ಇದ್ದೆ? ಓಡುತ್ತಾ ಇದ್ದೆ. ಹಲ್ಲೆಲೂಯಾ. ಇದ ನಮ್ಮ ಓಟ. ಅನುದಿನ ಜೀವನದಲ್ಲಿ ನಾವು ಓಡುತ್ತೀವಿ. ಅನುದಿನ ಜೀವನದಲ್ಲಿ ನಾವು ಕೊನೆ ಕಾಣಬೇಕು, ದೇವರಲ್ಲಿ ಇರಬೇಕು, ದೇವರೊಂದಿಗೆ ಸೇರಬೇಕೆಂದು ನಮ್ಮ ಜೀವನದಲ್ಲಿ ಮನಸ್ಸಲ್ಲಿ ಏನು ಮಾಡಬೇಕು? ಯಾವಾಗಲೂ ಆ ನೆನಪಿರಬೇಕು. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಕರೆದಿದ್ದಾನೆ, ದೇವರು ನಿಮ್ಮನ್ನು ಕರೆದಿದ್ದಾನೆ. ಆ ರಾಜ್ಯದಲ್ಲಿರುವ ನಿಮಗಾಗಿ ನೇಮಿಸಲ್ಪಟ್ಟಿದ್ದ ಕಿರೀಟವನ್ನು ನೀವು ಹೊಂದಬೇಕು, ನಿಮ್ಮನ್ನು ಕರೆದಿದ್ದಾನೆ. ಅದು ಮನಸ್ಸಲ್ಲಿ ನಮಗಿರಬೇಕು. ಹಲ್ಲೆಲೂಯಾ. ಇದು ಪೌಲ್ ಹೇಳ್ತಾನೆ. ಓಕೆ, ಎರಡನೇದಾಗಿ ಇನ್ನೊಂದು ವಾಕ್ಯ ಹಿಂಗಿದೆ ನೋಡ್ರಿ. 1 ಕೊರಿಂಥಿ 9ನೇ ಅಧ್ಯಾಯದಲ್ಲಿ 25ನೇ ವಚನ. 1 ಕೊರಿಂಥಿ 9ನೇ ಅಧ್ಯಾಯದಲ್ಲಿ 25ನೇ ವಚನ. 1 Corinthians chapter 9 verse 25. ಫಾಸ್ಟಾಗಿ ಹೋದ್ರಿ. ಅದರಲ್ಲಿ ಓಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅದರಲ್ಲಿ ಅಂದ್ರೆ ಏನರ್ಥ? ದೇವರು ನೇಮಿಸಿದ ಓಟ. ಆಕ್ಚುಲಿ ಇವ್ರೇನು ಹೇಳ್ತಾರೆ, ಒಂದು ಓಟದಲ್ಲಿ, ಒಂದು ಪಂದ್ಯದಲ್ಲಿ, ಇಲ್ಲಾದರೆ ನಿಮಗೆ ನೇಮಿಸಲ್ಪಟ್ಟಿದ್ದ ಓಟದಲ್ಲಿ ಬಂದು ನೀವು ನಿಲ್ಲುವಾಗ ಹೇಗೆ ಓಡಬೇಕಂತ ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಅದರಲ್ಲಿ ಓಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅಲ್ಲ, ತಮ್ಮನ್ನು ಅಡಗಿಸಿಕೊಳ್ಳುತ್ತಾರೆ, ಮಿತವಾಗಿರಬೇಕು. ಯಾಕೆ? ನೇಮಿಸಲ್ಪಟ್ಟಿದ್ದ ಓಟದಲ್ಲಿ ಓಡಿ ಮುಗಿಸುವುದಕ್ಕೆ. ಈ ಲೋಕಪರವಾಗಿ ಅಥ್ಲೆಟ್ ಆಗಿರುವವರು ಅದು ಅಳಿದು ಹೋಗುವ ಕಿರೀಟವನ್ನು ಹೊಂದುವುದಕ್ಕೆ, ಇಲ್ಲಾದರೆ ಈ ಲೋಕದಲ್ಲಿ ನಾಶವಾಗುವ ಕಾರ್ಯಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟು ಜನರು ಏನು ಮಾಡ್ತಾರೆ?
ಓಡುತ್ತಾರೆ. ಅದರಿಂದ ನಾವು ಏನು ಮಾಡಬೇಕು, ಅದಕ್ಕಿಂತ ಇನ್ನು ಹೆಚ್ಚಾಗಿ ನಮ್ಮನ್ನು ಅಡಗಿಸಬೇಕು. ಓಕೆ, ಎರಡನೇದವ್ರು ಏನು ಹೇಳ್ತಾರೆ ಓದ್ರಿ. 1 ಕೊರಿಂಥಿ 9ನೇ ಅಧ್ಯಾಯದಲ್ಲಿ 24ನೇ ವಚನ. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ನೆಕ್ಸ್ಟ್ ವಾಕ್ಯ ಎಂಬುದು ನಿಮಗೆ ತಿಳಿಯದೋ? ಅದರಂತೆ ನೀವು ಬಿರುದನ್ನು ಪಡೆದುಕೊಳ್ಳಬೇಕೆಂತಲೇ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಗ್ರೀಡ ಹೊಂದುವಂತೆ, ಬಿರುದನ್ನು ಹೊಂದುವಂತೆ ಓಡ್ರಿ. ಕಳ್ಕೋಬೇಡ್ರಿ. ಸರಿಯಾ? ಅದನ್ನು ನೀವು ಏನು ಮಾಡ್ಕೋಬೇಡ್ರಿ, ಕಳ್ಕೋಬೇಡ್ರಿ, ಹೊಂದುವಂತೆ ಓಡ್ರಿ. ಅದಕ್ಕೆ ಪೌಲ್ ಹೇಳ್ತಾನೆ, ನೀವೇ ನನ್ನ ಗ್ರೀಟ ಅಂತ ಹೇಳ್ತಾನೆ. ಇಸ್ರೇಲ್ ಜನ ನೋಡಿ, ಸಭೆಯನ್ನು ನೋಡಿ ಹೇಳ್ತಾರೆ. ಯಾಕೆ ಅಂದರೆ ನೀವೆಲ್ಲರ ಪರಲೋಕ ರಾಜ್ಯದಕ್ಕೆ ಹೋಗಿ ದೇವರ ಕರದಿಂದ ಗ್ರೀಡ ಹೊಂದಬೇಕು. ಆ ಗ್ರೀಡದ ನಿತ್ಯ ಜೀವ. ಹಲ್ಲೆಲೂಯಾ. ಆ ಮಹಿಮೆ ಈ ಭೂಮಿಯಲ್ಲಿ ನಾವು ಹೊಂದುವ ಶ್ರಮಕ್ಕೆ ಸಮವಾದದ್ದು ಅಲ್ಲ. ಅಷ್ಟು ಮಹಿಮೆ ಇದೆ. ಆ ಮಹಿಮೆ ಹೇಳಲಾರದಷ್ಟು ಮಹಿಮೆ. ಈ ಭೂಮಿಯಲ್ಲಿ ನಮಗೆ ಬರುವ ಕಷ್ಟ ಅದಕ್ಕೆ ಸಮವಾದದಲ್ಲ. ಈ ಶ್ರಮೆಗಳು ನಮಗೆ ಸಮವಾದದಲ್ಲ. ಈ ಶ್ರಮೆಗಳು, ಕಷ್ಟಗಳು, ದುಃಖಗಳು ನೀವು ಮನಸ್ಸಿಗೆ ತರದೆ ದೇವರು ನೇಮಿಸಿದ ಮಹಿಮೆ ಮೇಲೆ ನಿನ್ನ ಕಣ್ಣಿಟ್ಟು ನೋಡ್ರಿ, ಅದು ಮಹಾ ದೊಡ್ಡದಾಗಿರುತ್ತದೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಸರಿಯಾ? ಓಟ ಬೇಕು. ಆಗ ಅವ್ರೇನು ಹೇಳ್ತಾರೆ, ನೀವು ಏನು ಮಾಡಬೇಕು, ಹೊಂದುವಂತೆ ಓಡ್ರಿ. ಆದರೆ ಒಬ್ಬನೇ ಏನು ಮಾಡುತ್ತಾನೆ, ಗೆಲ್ಲುತ್ತಾನೆ. ಆದರೆ ನಾವು ಎಲ್ಲರೂ ಹೇಗೆ ಓಡಬೇಕು, ಗೆಲ್ಲುವಂತೆ ಓಡಬೇಕು. ಆಮೇಲೆ ಏನು ಹೇಳ್ತಾರೆ ನೆಕ್ಸ್ಟ್ ವಾಕ್ಯ, ಕೊಲೋಸಿಯನ್ಸ್ ಚಾಪ್ಟರ್ 2 verse 19. ಕೊಲೋಸಿಯನ್ ಚಾಪ್ಟರ್ 2 verse 19. ದೇವದೂತರ ಪೂಜೆಯಲ್ಲಿಯೂ ಆಸಕ್ತರಾಗಿದ್ದಾರೆ, ತಮಗೆ ದರ್ಶನಗಳಾದವೆಂದು ಕೊಚ್ಚಿಕೊಳ್ಳುತ್ತಾರೆ ಮತ್ತು ಪ್ರಾಪಂಚಿಕ ಬುದ್ಧಿಯಿಂದ ನಿರಾಧಾರವಾಗಿ ಉಬ್ಬಿಕೊಂಡಿದ್ದಾರೆ. ಆದರೆ ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಇಂಥವರು ನಿಮಗೆ ದೊರಕಿರುವ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬೇಡಿರಿ. ಇಂಥವರು ಅಂದರೆ ಕೆಲವು ಆಲೋಚನೆಗಳು, ಲೋಕ ಅನುಸಾರವಾದ ಕಾರ್ಯಗಳು ನಮ್ಮನ್ನು ಏನು ಮಾಡುತ್ತೆ, ನಮ್ಮ ಬಿರುದನ್ನು ನಾವು ಕಳೆದುಕೊಳ್ಳುವಂತೆ ನಮ್ಮನ್ನು ವಂಚಿಸುತ್ತದೆ. ಸರಿಯಾ? ಎಲ್ಲರೊಂದಿಗೆ ಪಳಗ್ರಿ, ಚೆನ್ನಾಗಿ ಮಾತಾಡ್ರಿ, ಆದರೆ ಏನು ಮಾತ್ರ ನಾವು ಕಳ್ಕೋಬಾರದು, ನಮಗೆ ನೇಮಿಸಿದ್ದ ಓಟದಲ್ಲಿ ಇರುವ ಬಿರುದು. ಆಮೇಲೆ ನೀವು ಯೋಚಿಸಿ ಪ್ರಯೋಜನ ಇಲ್ಲ. ಅಲ್ಲ, ಯಾರು ಯೋಚಿಸಿ ಹತ್ತಿದ್ದು ಯಾರು ಬೈಬಲಲ್ಲಿ? ಹಿಂದೆ ಯೋಚಿಸಿ ಹತ್ತಿದ್ದವನು ಯಾರು? ಹಿಂದೆ ಯೋಚಿಸದೆ ಮುಂದೆ ಯೋಚಿಸಿ ಹತ್ತಿದ್ದವನು ಯಾರು? ಕಾಯಿನ್. ಇವನು ಏಸ ಅಲ್ಲ. ಏಸ ಏನು ಮಾಡಿದ? ಚೊಚ್ಚಲ ತನವನ್ನು ಏನು ಮಾಡಿದ? ಊಟಕ್ಕೋಸ್ಕರ ಕಳ್ಕೊಂಡಿದ್ದ. ಸರಿಯಾ? ಊಟ ನಮಗೆ ದೊಡ್ಡದಿಲ್ಲ. ಊಟ ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಅಧಿಪತಿಗಳ ಒಂದಿಗೆ ಊಟ ಮಾಡೋಕ್ಕೆ ಹೋಗುವಾಗ ಸ್ವಲ್ಪ ಯೋಚಿಸಿ. ಅಂದರೆ ಹೇಳ್ತಾರೆ, ನಿಮ್ಮ ಕತ್ತಿಗೆ ಏನು ಮಾಡಬೇಕಾ, ಕತ್ತಿ ಇಡಬೇಕಂತ ಹೇಳ್ತಾರೆ. ಯೋಚಿಸಿ ಅಂದರೆ ಚೆನ್ನಾಗಿರುತ್ತೆ, ಕತ್ತಿ ಇಡ್ರಿ ಅಂದರೆ ಭಯಂಕರವಾಗಿರುತ್ತೆ. ಪಾಸ್ಟರ್ ಪ್ರಸಂಗ ಸಾಧಾರಣವಾಗಿರುತ್ತದೆ, ಯೇಸು ಸ್ವಾಮಿ ಮಾತಾಡಿದರೆ ತುಂಬ ಭಯಂಕರವಾಗಿರುತ್ತೆ. ಆದರೆ ನಮಗದು ಗೊತ್ತಿಲ್ಲ. ಯೇಸು ಸ್ವಾಮಿ ಮಾತೆಲ್ಲ ಭಯಂಕರವಾಗಿರುತ್ತದೆ. ಸರಿಯಾ? ಶಿಷ್ಯರನ್ನು ಬೈಯುವಾಗ ಸಕ್ಕದ ಬೈದಿದ್ದಾರೆ. ಕಾರಣ ಏನಂದರೆ ನಮಗೆ ಆ ಬಿರುದನ್ನು ನಾವು ಹೊಂದುವಂತೆ ನಮ್ಮನ್ನು ಸಿದ್ಧಪಡಿಸುವುದಕ್ಕಾಗಿ. ಅವ್ರು ಹೇಳ್ತಾರೆ, ಯೋಚಿಸಿರಿ. ಇವನೇನು ಮಾಡಿದ್ದ? ಕೇವಲ ಆಹಾರಕ್ಕಾಗಿ ಸ್ವಚ್ಛತಲವನ್ನು ಏನು ಮಾಡಿದ? ಮಾರ್ಬಿಟ್ಟ. ಆಮೇಲೆ ಬಂದು ಏನು ಮಾಡ್ತಾನೆ? ಅಳುತ್ತಾನೆ, ಕೂಗಾಡುತ್ತಾನೆ, ತಂದೆ ನನಗೆ ಯಾವುದಾದ್ರು ಒಂದು ಆಶೀರ್ವಾದ ಇಡ್ರಿ, ಒಂದು ಆಶೀರ್ವಾದ ಇಟ್ಟಿರ್ರಿ, ನನಗೆ ಕೊಡ್ರಿ. ನೆವರ್. ಎಲ್ಲ ಯಾರು ಕೊಟ್ಬಿಟ್ಟೆ? ಹಿಂದೆ ಅದು ಯಾಕೋಬ ಜೂಡ ಹೇಳುವಾಗ ಅವನು ಎಷ್ಟು ಹತ್ತಿದರೂ ಏನು ನೋಡಿಲ್ಲ, ಸಮಾಧಾನವನ್ನು ಅವನಿಗೆ ಸಿಕ್ಕಿಲ್ಲ. ಅದು ಓದ್ರಿ, ಚೆನ್ನಾಗಿರುತ್ತೆ ನೋಡ್ರಿ. ಅದೇ ಸ್ವಚ್ಛತಲವನ್ನು ಅವನು ಕಳಕೊಂಡಿದ ಮೇಲೆ ಎಷ್ಟು ಹತ್ತಿದ್ರು ಅವನಿಗೆ ಏನಾಗಿಲ್ಲ, ಅದು ಅವನಿಗೆ ಸಿಕ್ಕಿಲ್ಲ. ಹಲ್ಲೆಲೂಯಾ. ಎಷ್ಟು ವಾಕ್ಯ?
ಈಬ್ರು ತಾನೆ, ಆಮ ಈಬ್ರು 12 16 ಕರೆಕ್ಟ್. ಆ ಎಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರು. ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ಯಾರಕ್ಕೋಸ್ಕರನೋ ನಿಮ್ಮ ಚೊಚ್ಚತಲವನ್ನು, ನಿಮ್ಮ ಅಂತ ಬಿರುದನ್ನು, ಆ ಕಿರೀಟವನ್ನು ಕಳ್ಕೋಬೇಡ್ರಿ. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನಿಂದ ಹೆಚ್ಚಾಗಿ ಯಾರನ್ನು ಪ್ರೀತಿಸಬೇಡ್ರಿ. ಯಾಕೆ? ನಿಮಗಾಗಿ ನೇಮಿಸಲ್ಪಟ್ಟಿದ್ದ ಓಟದಲ್ಲಿ ನಾವು ಬಂದು ಸೇರಬೇಕು. ಅಲ್ಲೆಲ್ಲೂಯ. ತಂದೆ ತಾಯಿ ನಮಗೆ ಪರಲೋಕ ರಾಜ್ಯ ಹೋಗೋಕ್ಕೆ ಸಹಾಯ ಮಾಡೋಲ್ಲ. ಸಹಾಯ ಮಾಡ್ತಾರಾ? ಇಲ್ಲ ಅವ್ರು ರೆಕಮೆಂಡ್ ಮಾಡುವಾಗ ದೇವ್ರು ಕೇಳ್ತಾರಾ? ಯಾರು ರೆಕಮೆಂಡ್ ಮಾಡಿದ್ದು ಬೈಬಲಲ್ಲಿ ರೆಕಮೆಂಡ್ ಮಾಡಿದ್ದು ಯಾರು? ತಂದೆ ತಾಯಿ ಹೋಗಿ ಯಾಕೋಬ್ಗೆ ಜಾನ್ಗೆ ಹೋಗಿ ರೆಕಮೆಂಡ್ ಮಾಡ್ತಾರೆ. ಪರಲೋಕ ರಾಜ್ಯದಲ್ಲಿ ಇವರಿಬ್ಬರು ನಿಮ್ಮ 2 ಬಲಪಾರ್ಶ್ವದಲ್ಲಿ ಏನು ಮಾಡಬೇಕು? ಕೂತ್ಕೋಬೇಕು ಎಂದು ರೆಕಮೆಂಡ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನೋ ಇಟ್ ಈಸ್ ಅಪ್ ಟು ಫಾದರ್ ಅಂತ ಹೇಳ್ಬಿಟ್ರೆ ಅಷ್ಟೇ. ಅರ್ಥ ಆಯ್ತಾ? ದರ್ ಇಸ್ ನೋ ರೆಕಮೆಂಡೇಶನ್. ಸರಿಯಾ? ಯಾರಿಂದಲೂ ನಾವು ಪರಲೋಕ ರಾಜ್ಯ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನಮಗೆ ನೇಮಿಸಲ್ಪಟ್ಟಿದ್ದ ಓಟದಲ್ಲಿ ನಾವು ಹಿಂದೆ ಮುಂದೆ ನೋಡದೆ ಏನು ಮಾಡಬೇಕು? ತಾಳ್ಮೆಯಿಂದ ದೇವರ ಮೇಲೆ ದೃಷ್ಟಿ ಇಚ್ಚಿ ಓಡಬೇಕಷ್ಟೆ. ಅಲ್ಲೆಲ್ಲೂಯ. ಸರಿಯಾ? ಅಲ್ಲೆಲ್ಲೂಯ. ಅದನ್ನೇ ನಮ್ಮ ಮೇಲೆ ದೇವರು ಬಯಸ್ತಾರೆ. ಸರಿಯಾ? ಓಕೆ. ಆದುದರಿಂದ 3 ಕಾರ್ಯ ಇಲ್ಲಿ ಹೇಳಲ್ಪಟ್ಟಿದೆ. ಅದು 3 ಕಾರ್ಯ ಹೇಳಿ ನಾನು ಮುಗಿಸ್ತೀನಿ ಈ ವಾಕ್ಯದಲ್ಲಿ. ಫಸ್ಟ್ ಕಾರ್ಯ ತಿರುಗಿ ಓದಿ 12ನೇ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ನಿಲ್ಸ್ರಿ. ಅಭ್ಯಂತರ ಮಾಡುವ ಎಲ್ಲ ಭಾರವು ಇಲ್ಲಿಯಾ? ಅಭ್ಯಂತರ ಮಾಡುವ ಭಾರ, ಸೋ ವೆಯ್ಟ್ ಇನ್ ಇಂಗ್ಲಿಷ್ ಹೇಳ್ತದೆ. ಇಟ್ಸ್ ಸೋ ವೆಯ್ಟ್ ಎಂದು ಹೇಳ್ತಾ ಇದೆಲ್ಲ. ಲೆಟ್ ಅಸ್ ಲೇ ಅಸೈಡ್ ಎವ್ರಿ ವೆಯ್ಟ್. ಎಲ್ಲ ಭಾರ, ಕರೆಕ್ಟಾ? ಎಲ್ಲ ಭಾರ ಹೊತ್ತುಕೊಂಡು ನಾವು ಎಲ್ಲಿ ಹೋಗಂಗಿಲ್ಲ. ನಮ್ಮ ಪ್ರಯಾಣದಲ್ಲಿ ನಾವು ಹೋಗಂಗಿಲ್ಲ, ಕಷ್ಟ. ಪ್ರಯಾಣ ಮಾಡುವಾಗ ಭಾರ ಇದ್ದರೆ ನಿಮ್ಮ ಪ್ರಯಾಣದಲ್ಲಿ ನೀವು ಮುಂದುವರಿಸೋಕ್ಕೆ ಕಷ್ಟ. ಆದ್ದರಿಂದ ಅವ್ರು ಹೇಳ್ತಾರೆ, ಎಲ್ಲ ಭಾರವನ್ನು ಏನು ಮಾಡಬೇಕು? ನಾವು ತೆಗೆದಿಡಬೇಕು. 2ನೇದು ಹೇಳ್ತಾರೆ, ನೆಕ್ಸ್ಟ್ ಏನು ಹೇಳ್ತಾರೆ? ಸುಲಭವಾಗಿ ಮುತ್ತಿಕೊಳ್ಳುವ ಪಾಪ. ಸರಿಯಾ? ಅಚ್ಚುನ ಈಸಿಲಿ ಎನ್ಸ್ನೇರ್ ಅಂತ ಹೇಳ್ತಾರೆ. ಸುಲಭವಾಗಿ ನಮ್ಮನ್ನು ಮುತ್ತಿಕೊಳ್ಳುವ ಅಂದರೆ ಈಸಿಯಾಗಿ ನಮ್ಮನ್ನು ಬಳೆ ಒಳಗಡೆ ಸಿಕ್ಕಿಸುವಂಥ ಪಾಪ. ಇದು 2 ನಾವು ಏನು ಮಾಡಬೇಕು? ತಳ್ಳಿಡಬೇಕು. ತಳ್ಳಿಟ್ಟು ನಮ್ಮನ್ನು ಕರೆದಾತನಾದ, ನಂಬಿಕೆಯನ್ನು ಹುಟ್ಟಿಸಿದ, ಕೊನೆ ಕಾಣುವಂಥ ಯೇಸು ಸ್ವಾಮಿ ಮೇಲೆ ಏನು ಮಾಡಬೇಕು? ದೃಷ್ಟಿ ಇಡಬೇಕು. ಲುಕ್ಕಿಂಗ್ ಅನ್ ಟು ಜೀಸಸ್. ಇದು 3 ಕಾರ್ಯ ಹೇಳ್ತಾರೆ. ಭಾರವನ್ನು ತಳ್ಳಿಡಬೇಕು, ಆಮೇಲೆ ಪಾಪವನ್ನು ತಳ್ಳಿಡಬೇಕು, 3ನೇದು ದೇವರ ಮೇಲೆ ದೃಷ್ಟಿ ಇಡಬೇಕು. ಇದು 3 ಕಾರ್ಯ ನಾವು ಮಾಡಿದರೆ ನಮಗೆ ನೇಮಿಸಲ್ಪಟ್ಟಿದ್ದ ಓಟದಲ್ಲಿ ನಾವು ಕೊನೆ ಕಾಣ್ಬೋದು. ಅಲ್ಲೆಲ್ಲೂಯ. ಸಿ, ದಿಸ್ ಇಸ್ ನಾಟ್ ಎ ಪ್ರೀಚಿಂಗ್, ಟೀಚಿಂಗ್. ದಿಸ್ ಈಸ್ ಅವರ್ ಲೈಫ್. ಅಲ್ಲೆಲ್ಲೂಯ. ಇದು ಪ್ರೀಚಿಂಗ್ ಇಲ್ಲ, ಇದು ಟೀಚ್ பண்ணுறதில்ல, ಇದು ನಮ್ಮ ಜೀವನ. ಇದಾ ನಮ್ಮ ಕರುವಿಕೆ. ಇದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ. ಸರಿ, ಇದು 3 ಕಾರ್ಯ ಮಾತ್ರ ಹೇಳಿ ನಾನು ಮುಗಿಸ್ತೀನಿ. ಫಸ್ಟ್ ಕಾರ್ಯ, ಭಾರ ಇಲ್ಲಿಯಾ? ನಮ್ಮನ್ನು ಬಿಟ್ಟು ಎಲ್ಲ ಭಾರವು, ಸರಿಯಾ? ಅಭ್ಯಂತರ ಮಾಡುವ ಎಲ್ಲ ಭಾರವು ಇಲ್ಲಿಯಾ? ನಾವೇನು ಮಾಡಬೇಕು? ತೆಗೆದಿಡಬೇಕು. ಸರಿಯಾ? ಭಾರ ಅಂದರೆ ಏನು ಗೊತ್ತಾ? ಯಾರಿಗೆಲ್ಲ ಗೊತ್ತಾ ಭಾರ ಅಂದರೆ ಏನು? ವಾಟ್ ಈಸ್ ದ ಯೋಚನೆ, ಚಿಂತೆ. ಸರಿಯಾ? ಚಿಂತೆ ಒಂದು ಭಾರ, ಕಳವಳ ಒಂದು ಭಾರ. ಸರಿಯಾ? ಈ ಭಾರ ಬಂದು ನಮ್ಮನ್ನು ದೇವರು ನಿಯಮಿಸಿದ ಓಟದಿಂದ ತಳ್ಳುತ್ತದೆ, ಸ್ಲೋ ಮಾಡುತ್ತದೆ. ತಿರುಗಿ ಹೇಳ್ತೀನಿ ನೋಡ್ರಿ. ಈ ಭಾರ ದೇವರು ನಿಯಮಿಸಿದ ಓಟದಿಂದ ನಮ್ಮನ್ನು ನಮ್ಮನ್ನು ಕುಂದುವಂತೆ ಮಾಡುತ್ತೆ, ಕೆಳಗಡೆ ಎಳೆಯುತ್ತದೆ. ಆದ್ದರಿಂದ ಅವ್ರು ಏನು ಹೇಳ್ತಾರೆ? ಭಾರವನ್ನು ಏನು ಮಾಡಬೇಕು? ತೆಗೆದಾಗಬೇಕು. ಇದು ಭಾರ ಅಂದರೆ ಏನು? ಅದು ವಾಕ್ಯದಲ್ಲಿ ಹೋದ್ರಿ. ಭಾರದ ಪರವಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ ನೋಡ್ರಿ. ಲೂಕ
ಬರೆದ ಸ್ವಾರ್ಥ ಪುಸ್ತಕ 8ನೇ ಅಧ್ಯಾಯದಲ್ಲಿ 14ನೇ ವಚನ. ಕೆಲವರು ವಾಕ್ಯವನ್ನು ಕೇಳಿದ ಮೇಲೆ ಬರಬರುತ್ತಾ ಈ ಜೀವಮಾನದಲ್ಲಿ ಆಗುವ ಚಿಂತೆ ಐಶ್ವರ್ಯ ಭೋಗಗಳಿಂದ ಅಡಗಿಸಲ್ಪಟ್ಟು ಫಲವನ್ನು ಮಾಗಿಸುವುದಿಲ್ಲ. ಇವರೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವ. ಏನು ಹೇಳಲ್ಪಟ್ಟಿದೆ? ಅವ್ರು ಹೇಗೆ ಚಿಂತೆ, ಐಶ್ವರ್ಯ, ಭೋಗಗಳು ಇದು ಮೇಲೆ ಏನು ಮಾಡ್ತಾರೆ? ಸರಿಯಾ? ಈ ಪ್ರಪಂಚದ ಮೇಲೆ ಇರುವ, ಈ ಲೋಕದ ಮೇಲಿರುವ ಏನು ಭೋಗಗಳು ಅಂದರೆ ಕಳವಳ. ದ ವರ್ಲ್ಡ್ ಕ್ಯಾರ್ಸ್, ಈ ಲೋಕದಲ್ಲಿ ಮೇಲಿರುವ ಯೋಚನೆ. ಓಕೆ, ಈಗ ದೇವರು ನಮ್ಮನ್ನು ಲೋಕದಲ್ಲಿ ಇಟ್ಟಿದ್ದಾರೆ. ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಏನು ವಾಗ್ದಾನ ಮಾಡಿದ್ದಾರೆ ಅಂದರೆ ಉಣ್ಣಕ್ಕೆ ಊಟ, ತಿನ್ನಕ್ಕೆ ಊಟ, ಹಾಕಿಕೊಳ್ಳಕ್ಕೆ ಬಟ್ಟೆ. ಇದನ್ನು ದೇವರು ಚಿಂತಿಸ್ತಿದ್ದಾರೆ. ವಾಕ್ಯ ಹೇಳ್ತದಲ್ಲ, ಇದೆಲ್ಲ ನಿಮಗೆ ಬೇಕೆಂದು ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು. ದೇವರು ನಮಗೆ ಕೊಡುತ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಅದು ಸಾಕು ಎಂದು ಅನ್ನಿಸಿರಿ, ಅದು ಸಾಕು ಎಂದು ಅನ್ನಿಸಿರಿ. ಅಂದರೆ ಊಟ ಮಾತ್ರ, ಬಟ್ಟೆ ಮಾತ್ರ ಸಾಕು ಎಂಬ ವಾಕ್ಯಕ್ಕೆ ಏನು ಅರ್ಥ ಗೊತ್ತಿರಾ? ನೀವೇನು ಅನಿಸ್ಕೋಬಾರ್ದು ಅಂದರೆ ನಮಗೆಲ್ಲ ಇದ್ದರೂ ನಾವು ಇದು ಮಾತ್ರ ಇಟ್ಕೊಂಡು ಇರ್ಬೋದು, ಆ ಥರ ನಾನು ಹೇಳಿಲ್ಲ. ಸಾಲ ತಗೋಬೇಡ್ರಿ ಅಂತ ಹೇಳ್ತಾರೆ. ನಿನಗೆ ಬೇಕಾಗಿರುವ ಕಾರ್ಯಕ್ಕೋಸ್ಕರ ಏನು ಮಾಡಬೇಡ್ರಿ, ಆದರೆ ಭಾರ ಹೊತ್ಕೋಬೇಡ್ರಿ. ಸರಿಯಾ? ಅರ್ಥ ಆಯ್ತರಾ? இப்போ ನಿಮಗೊಂದು ವಸ್ತು ಬೇಕು ಅನ್ಸ್ಕೊಳ್ಳಿ. ಲೋಕದ ಮೇಲೆ ಮನಸ್ಸಿಡ್ತೀರಿ. ಲೋಕದ ಒಂದು ಕಳವಳ ಇದೆ, ಯೋಚನೆ ಇದೆ, ಲೋಕಪರವಾದ ಕಾರ್ಯಗಳು ಯೋಚನೆ ಇದೆ ಅನ್ಸ್ಕೊಳ್ರಿ, ಚಿಂತೆ ಇದೆ ಅನ್ಸ್ಕೊಳ್ರಿ. ಅದನ್ನು ನೀವು ಪಡೆಯಬೇಕೋ ಇಲ್ಲ ಹೊಂದಬೇಕೋ ಎಂದು ಇಷ್ಟಪಡುವಾಗ ನಮ್ಮ ಕೈಯಲ್ಲಿ ಏನಿರಬೇಕೋ ಅದನ್ನು ತಗೊಳ್ಳುವುದಕ್ಕೆ ಆದಾಯ ಇರಬೇಕು, ಹಣ ಇರಬೇಕು. ಆವಾಗ ನೀವೇನು ಮಾಡ್ಬೋದು? ಧೈರ್ಯವಾಗಿ ತಗೋಬಹುದು. ಇಲ್ಲದೆ ನೀವು ಸಾಲ ಮಾಡಿ ತಗೊಂಡ್ರೆ ಅದು ನಿಮಗೆ ಏನಾಗುತ್ತೆ? ನಮಗೇನಾಗುತ್ತೆ? ಭಾರವಾಗುತ್ತೆ. ಇಟ್ಸ್ ಲೈಕ್ ದಟ್. ಎವ್ರಿಬಡಿ ಭಾರವಾಗುತ್ತೆ. ಈ ಭಾರ ನಮ್ಮನ್ನು ಏನು ಮಾಡುತ್ತೆ? ಪ್ರಾರ್ಥನೆ, ವಾಕ್ಯ ಓದುವ, ಇಲ್ಲ ದೇವರಲ್ಲಿ ಇಡುವ ಭರವಸದಿಂದ ನಮ್ಮನ್ನು ಏನು ಮಾಡುತ್ತೆ? ದೂರ ಮಾಡುತ್ತೆ. ಸರಿಯಾ? ನಾಳೆ ಸಾಲಗಾರನಿಗೆ ಬಡ್ಡಿ ಕೊಡಬೇಕು, ಇವತ್ತು ಇಲ್ಲ, ನಿಮ್ಮ ಮನಸ್ಸು ಹೇಗಿರುತ್ತೆ? ನೋ ಪ್ರೇಯರ್. ದೇವರು ಇದ್ದಾರಾ? ದೇವರು ಇಲ್ವಾ? ಕರೆಕ್ಟಾ? ದೇವರು ಇದ್ದಾರಾ ಇಲ್ವಾ? ಯಾಕೆ ನನಗೆ ಸಹಾಯ ಮಾಡಿಲ್ಲ? ದೇವರು ಕೇಳ್ತಾರೆ, ನಿಮ್ಮನ್ನು ತಗೊಳ್ಳೋಕ್ಕೆ ಯಾರು ಹೇಳಿದ್ದು? ದೇವರು ಹೇಳಿದ್ರ? ದೇವರು ಹೇಳಿದರು? ನಾವೇ ಮಾಡಿದ ಅದಕ್ಕೆ ಅವ್ರು ಹೇಳ್ತಾರೆ, ಈ ಭಾರ ಎಲ್ಲ ನಾವು ತೆಗೆದುಹಾಕಬೇಕು. ಅವ್ರೇನು ಹೇಳ್ತಾರೆ? ಈ ಬೀಜವನ್ನು ಬಿತ್ತಲ್ಪಡುತ್ತದೆ ಒಳ್ಳೆ ನೆಲದಲ್ಲಿ, ಆಮೇಲೆ ಕಲ್ಲುಗಳಿರುವ ಸ್ಥಳದಲ್ಲಿ, ಮೂರನೇದು ಮುಳ್ಳುಗಳಿರುವ ಸ್ಥಳದಲ್ಲಿ ಬೀಳುವಾಗ ಈ ಮುಳ್ಳು ಬಂದು ಏನು ಮಾಡುತ್ತದೆ ಅಂದರೆ ಈ ಭಾರಗಳು ಏನು ಮಾಡುತ್ತೆ? ಲೋಕದ ಯೋಚನೆ, ಭೋಗಗಳು, ಐಶ್ವರ್ಯದ ಮೇಲೆ ಇರುವ ಯೋಚನೆ, ಚಿಂತೆ, ಇದೇನು ಮಾಡುತ್ತೆ? ನಮ್ಮನ್ನು ಚೆನ್ನಾಗಿ ಬೆಳೆಯದೆ ಈ ಹಸುರಾಗಿ ಬೆಳೆದು ಬಂದು ಫಲ ಕೊಡದಂತೆ ಈ ಭಾರವನ್ನು ನಮ್ಮನ್ನು ಏನು ಮಾಡುತ್ತೆ? ಹಾಗೆ ಸೋಕ್ ಮಾಡುತ್ತೆ, ಹಾಗೆ ನಮ್ಮನ್ನು ಪುಷ್ ಮಾಡುತ್ತೆ. ವಾಟ್ ಇಸ್ ಸೇಯಿಂಗ್ ಇನ್ ಕನ್ನಡ? ಅಡಗಿಸುತ್ತದೆ. ಹಾಗೆ ನಾವು ಫಲ ಕೊಡದೆ ಎಷ್ಟು ಮೇಲೆ ಬರೋಕ್ಕೆ ಇಷ್ಟಪಟ್ಟರೋ ಈ ಭಾರ ನಮ್ಮನ್ನು ಹಾಗೆ ನಿಲ್ಲಿಸುತ್ತದೆ. ಸರಿಯಾ? ಈ ಬೀಜ ಯೂಸ್ಲೆಸ್. ಈ ಬೀಜ ಏನಾಗುತ್ತೆ? ಯೂಸ್ಲೆಸ್ ಆಗುತ್ತೆ. ಕಾರಣ ಅವರು ಅದು ಹೇಗೆ ಮೀನ್ ಮಾಡ್ತಾರೆ? ಇದಿಗೆ ನೀವು ನಿಮ್ಮ ಹೃದಯದಲ್ಲಿ, ನೆನಪಿನಲ್ಲಿ, ಮನಸ್ಸಿನಲ್ಲಿ ಏನು ಕೊಡಬೇಡ್ರಿ? ಸ್ಥಳ ಕೊಡಬೇಡ್ರಿ. ಇದು ನೀವು ಬೆಳೆಯುವುದಕ್ಕೆ, ಫಲ ಕೊಡುವುದಕ್ಕೆ, ಶೋಭಿಸುವುದಕ್ಕೆ, ದೇವರಿಗೆ ಮಹಿಮೆಯಾಗಿರುವುದಕ್ಕೆ ಇದು ತಡೆಯಾಗುತ್ತದೆ. ಅರ್ಥ ಆಯ್ತಾ? ಒಂದು ಸಂತೋಷವಾದ ಜೀವಿತ ಏನಂದರೆ ಚಿಂತೆ ಇಲ್ಲದ ಜೀವಿತದ. ಅಲ್ಲೇಲೂಯ. ಆದರೆ ನಮ್ಮ ಆಸೆ, ನಮ್ಮ ಕಣ್ಣು ಏನು ಮಾಡುತ್ತೆ? ನಮ್ಮನ್ನು ಬಳೆಯಲ್ಲಿ ಚಿಕ್ಕಿಕೊಳ್ಳುವಂತೆ ಮಾಡುತ್ತೆ. ದೇವರು ನೇಮಿಸಿದ ಓಟದಲ್ಲಿ ನಮ್ಮನ್ನು
ಸಂತೋಷವಾಗಿ ಓಡುವುದಕ್ಕೆ ತಡೆಯಾಗಿರುವುದು ನಮ್ಮಲ್ಲಿ ಕಂಡುಬರುವ ಈ ಭಾರವಾದ ಯೋಚನೆಗಳು, ಈ ಭಾರವಾದ ಕಾರ್ಯಗಳು. ಇಲ್ಲ, ಇದು ಓದ್ರಿ ಚೆನ್ನಾಗಿರುತ್ತೆ ನೋಡಿ. ಮತ್ತಾಯನು 13ನೇ ಅಧ್ಯಾಯದಲ್ಲಿ 22ನೇ ವಚನ. ಒಬ್ಬನು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಯು ಐಶ್ವರ್ಯದಿಂದುಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ. ಪ್ರಪಂಚದ ಚಿಂತೆಯು ಐಶ್ವರ್ಯದ ಮೋಸವಾ? ಐಶ್ವರ್ಯದ ಮೇಲಿರುವ ಮೋಹವು. ಐಶ್ವರ್ಯದಿಂದ ಉಂಟಾಗುವ ಮೋಸವು. ಓಕೆ, ಸರಿ. ಐಶ್ವರ್ಯದಿಂದ ಉಂಟಾಗುವ ಮೋಸವು ಅನ್ನೋ ತಮಿಳ್ ಭಾಷಾಂತರದಲ್ಲಿ ಮೋಹ ಎಂದು ಬರೆಯಲ್ಪಟ್ಟಿದೆ. ಅಲ್ಲ, ಐಶ್ವರ್ಯத்தின் ಮಯಕ್ಕಂ ಅಂದರೆ ಮೋಹ ಅನ್ನು ಬರೆಯಲ್ಪಟ್ಟಿದೆ. ಇದು ಏನು ಮಾಡುತ್ತೆ? ನಮ್ಮನ್ನು ಏನು ಮಾಡುತ್ತದೆ? ಅಡಗಿಸುತ್ತದೆ. ಈ ಅಡಗಿಸುವ ಕಾರ್ಯಕ್ಕೆ ಹೆಸರು ಭಾರ. ಈ ಭಾರವನ್ನು ನಾವು ಏನು ಮಾಡಬೇಕು? ತಳ್ಳಿ ಇಡಬೇಕು, ತೆಗೆದಿಡಬೇಕು. ಅರ್ಥ ಆಯ್ತಾ? ಇದು ಯಾಕೆ ತೆಗೆದಿಡಬೇಕಂದ್ರೆ ನಮ್ಮ ಓಟವನ್ನು ದೇವರ ಮೇಲೆ ದೃಷ್ಟಿಸಿ ಓಡುವುದಕ್ಕೆ ಇದು ತಡೆಯಾಗಿರುತ್ತದೆ. ಸರಿ, ಓಕೆ. ಈಗ ಹೇಳ್ತೀನಿ ನೋಡ್ರಿ. ಇದುವರೆಗೂ ಈ ಥರ ಕಾರ್ಯಗಳು ಇಲ್ಲ, ನಾನು ತಪ್ಪು ಮಾಡಿದ್ದೀನಿ, ಸಾಲ ಮಾಡಿದ್ದೀನಿ, ನನಗೆ ಭಾರ ಇದೆ ಅಂತ ನೀವು ಅನ್ನಿಸುವಾಗ ನೀವು ಹೀಗೆ ಯೋಚಿಸಬೇಕು. ದೇವರ ಬಳಿಗೆ ಹೋಗಿ ದೇವರ ಬಳಿಗೆ ಪ್ರಾರ್ಥಿಸಿ, ಇನ್ನು ಮುಂದೆ ನಾನು ಮಾಡುವುದಿಲ್ಲ. ಡೀಲಿಂಗ್ ವಿತ್ ಗಾಡ್. ಆಲ್ವೇಸ್ ಗಾಡ್ ಈಸ್ ರೆಡಿ ಟು ಡೀಲ್. ದೇವರು ನಮ್ಮೊಂದಿಗೆ ಡೀಲ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಯಾಕೆ? ಆತನಿಂದ ಎಲ್ಲ ಸಾಧ್ಯ. ಅಲ್ಲೇಲೂಯಾ. ದೇವರಿಂದ ಎಲ್ಲ ಸಾಧ್ಯ. ನಮ್ಮ ಸಾಲ ತೀರಿಸೋದು ದೇವರ ಕಾರ್ಯ ಇಲ್ಲ. ದೇವರು ನಮ್ಮ ವಾಗ್ದಾನ ಮಾಡಿಲ್ಲ. ಆದರೆ ಡೀಲ್ ಮಾಡಿದರೆ ದೇವರು ಏನು ಮಾಡ್ತಾರೆ? ಬಿಡುಗಡೆ ಮಾಡ್ತಾರೆ. ಅಂದರೆ ಒಪ್ಪಿಸಿಕೊಟ್ರೆ, ದೇವರೇ ಇನ್ನು ಮುಂದೆ ಈ ಥರ ನಾನು ಮಾಡುವುದಿಲ್ಲ, ನಿಮ್ಮ ಮಹಿಮೆಗೆ ತಕ್ಕಂತೆ ಜೀವಿಸ್ತೀನಿ, ಈ ಭಾರವಾದ ಕಾರ್ಯಗಳನ್ನು ಬಿಟ್ಟು ಅಗಲಿಸು, ನನಗೆ ಸಹಾಯ ಮಾಡಿರಿ, ನನಗೆ ಹೆಲ್ಪ್ ಮಾಡಿರಿ ಎಂದು ಕೇಳುವಾಗ ದೇವರು ನಿಮಗೆ ಮಾಡೋಕ್ಕೆ ಶಕ್ತನಾಗಿದ್ದಾರೆ. ಅದಕ್ಕೆ ಸಾಕ್ಷಿ ಬಂದು ಅವ್ರ ಹೆಸರು ನಾನು ಮರ್ತೋದೆ, ಆದರೆ ಅವ್ರ పేరు ಆಬ್ರಹಾಮ್ ಗೊತ್ತು. ಅವ್ರಿಗೆ ಹಿಂದೆ ಇನ್ನೊಂದು ಹೆಸರು ಬರುತ್ತೆ. 60 ಲಕ್ಷ ರೂಪಾಯಿ. ಎಷ್ಟು ಲಕ್ಷ? 60 lakh rupees ಈ ಹ್ಯಾಡ್ ಡೆಪ್ಟ್. ಈ 60 lakhs rupees ತೀರಿಸ್ಬೇಕಾದ್ರೆ ಅಷ್ಟು ಈಸಿಯಾಗಿ ಮಾಡೋಕ್ಕೆ ಕಷ್ಟ. ಅರ್ಥ ಆಯ್ತಾ? ಆದ್ದರಿಂದ ಅವರು ಆತ್ಮಹತ್ಯೆ ಮಾಡೋಕ್ಕೆ, ಸಾಯುವುದಕ್ಕೆ ಹೋಗ್ತಾ ಇರುವಾಗ ದ ಗಾಡ್ ಇಂಟರ್ವೆನ್ಸ್ ಅವನೊಂದಿಗೆ ಏನು ಮಾಡಿದ್ದಾರೆ? ಮಾತಾಡಿ ಇವರು ದೇವರೊಂದಿಗೆ ಡೀಲ್ ಮಾಡಿದ್ದಾರೆ. ಓಕೆ, ದೇವರೇ ನೀನು ನನ್ನೊಂದಿಗೆ ಇರಬೇಕು, ದೇವರೊಂದಿಗೆ ಡೀಲ್ ಮಾಡಿದ್ದಾರೆ. ಆಮೇಲೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ದೇವರನ್ನು ನಂಬಿ ತಿರುಗಿ ಮನೆಗೆ ಬಂದುಬಿಟ್ಟಿದ್ರು. 1 ವರ್ಷದಲ್ಲಿ ಎಲ್ಲ ಕಾರ್ಯವನ್ನು ತೀರಿಸುವುದಕ್ಕೆ ದೇವರವರಿಗೆ ಸಹಾಯ ಮಾಡಿದ್ದಾರೆ. ಸರಿಯಾ? ಈಗ ಅವರು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾರೆ. ಸರಿಯಾ? ನಾನು ಎಷ್ಟೋ ಸಾಕ್ಷಿಗಳು ಹೇಳ್ಬೋದು. ಇಲ್ಲಿ ರಾಜಾಜಿನಗರಲ್ಲಿ ಒಬ್ಬರು ಇದ್ದರು. ಅವ್ರ ಸಾಕ್ಷಿ ಸಕ್ಕದ ಸೂಪರಾಗಿರುತ್ತೆ. ಅವರು 7 ಲಕ್ಷ ರೂಪಾಯಿ, ಅವ್ರದ್ದು 7 lakhs ಬಡ್ಡಿ, ಸಾಲ 7 lakhs. ಅವರು ಆತ್ಮಹತ್ಯೆ ಮಾಡೋಕ್ಕೆ ಹೋಗುವಾಗ ದೇವರವರೊಂದಿಗೆ ಮಾತಾಡಿದ್ರಂತೆ. ಅವ್ರ ಹೆಸರೇನಮ್ಮ? ವಿಜಯ, ಸಿಸ್ಟರ್ ವಿಜಯ. ಓಕೆ, ಅವರು ಅಗರಬತ್ತಿ ಮಾಡುವರು. ಕರೆಕ್ಟ್ ತಾನೆ? ಅಗರಬತ್ತಿ ಮಾಡುವರು. ಅವ್ರ ಯಜಮಾನ್ ಕೆಲಸಕ್ಕೆ ಹೋಗೋರಿಲ್ಲ. ಮಕ್ಕಳೆಲ್ಲ ಚಿಕ್ಕ ಮಕ್ಕಳಂದರೆ ಓದುವ ಮಕ್ಕಳು, ಓದುತ್ತಾ ಇರುವ ಮಕ್ಕಳು. ಆದರೆ 7 lakhs ಅವ್ರು ತೀರಿಸಿದ್ದಾರೆ. ದೇವರು ನಂಬಿಕೆ ಕೊಟ್ಟಿದ್ದು ಡೀಲಿಂಗ್ ದೇವರೊಂದಿಗೆ. ದೇವರೇ ಇನ್ನು ಮುಂದೆ ನಾನು ಸಾಲ ತಗೊಳ್ಳೋದಿಲ್ಲ, ದೇವರು ನಮಗೆ ಸಹಾಯ ಮಾಡ್ತಾರೆ. ಅಲ್ಲೇಲೂಯಾ. ಇವತ್ತು ಅವ್ರು ಸಾಕ್ಷಿಯಾಗಿದ್ದಾರೆ, ಎಲ್ಲರಿಗೂ ಹೋಗಿ ಹೇಳ್ತಾರೆ. ಸರಿಯಾ? ನಾನೇನು ಹೇಳ್ತೀನಿ, ದೇವರು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರೆಯುವಾಗ ಈ ಲೋಕ ನಮ್ಮನ್ನು ವಂಚಿಸಿ ನಮ್ಮ ತಲೆ ಮೇಲೆ ಏನು ಮಾಡುತ್ತೆ? ಭಾರ ಇಡುತ್ತದೆ. ಈ ಲೋಕದ ವಂಚಕ, ಈ ಲೋಕದ ಭೋಗಗಳು. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಈ ಲೋಕವನ್ನು ಇಚ್ಛಿಸಬಾರದು, ನಾವು ನಮ್ಮ ಕಣ್ಣಿಗೆ ಸ್ಥಳ ಕೊಡಬಾರ್ದು. ಅದು ನಮ್ಮನ್ನು ವಂಚಿಸುತ್ತದೆ. ಯಾರಾದರೂ ನಮ್ಮ ಹತ್ರ ಬಂದು ಹೇಳಿದರೆ ಅದು ವಂಚಕ, ನೀವು ಅದಕ್ಕೆ ಸ್ಥಳ ಕೊಡಬೇಡ್ರಿ, ನೀವು ಓಪನ್ ಹೇಳ್ರಿ, ನೋ ಎಂದು ಹೇಳಬೇಕು. ಯಾಕೆ? ನನಗೆ ಭಾರ ಬೇಡ. ಅಲ್ಲೇಲೂಯಾ. ಈ ಭಾರವನ್ನು ನಾವು ತೆಗೆದುಹಾಕಬೇಕಂದ್ರೆ ಇದರಿಂದ ನಾವು ಆಚೆ ಬರಬೇಕು. ಇವತ್ತು ನನಗೆ ಗೊತ್ತಿರೋ ಪ್ರಕಾರವಾಗಿ ತುಂಬ ಕ್ರೈಸ್ತ ಜನರು ಅವ್ರ ಮನೆಗೆ ಹೋಗಿ ಕೇಳ್ರಿ, ಎಲ್ಲರೂ ಹೇಳುವಂಥ ಒಂದೇ ಕಾರ್ಯ, ಸಾಲ ಪ್ರಾಬ್ಲಮ್. ಸರಿಯಾ? ಯಾಕಂದರೆ ಇವಾಗ ಈಸಿಯಾಗಿ ಏನು ಮಾಡ್ತಾನೆ? ಕೊಟ್ಬಿಡ್ತಾನೆ.
ಈಸಿಯಾಗಿ ಕೊಟ್ಬಿಡುತ್ತಾನೆ. ಆದರೆ ನಾವು ಅದರಿಂದ ಈಸಿಯಾಗಿ ಏನು ಮಾಡ್ತೀವಿ? ವಂಚಿಸಲ್ಪಡುತ್ತೀವಿ. ಕರೆಕ್ಟಾ? ಹೌದಾ ಇಲ್ವಾ? ಅವನಿಗೇನು ಬೇಕೋ ಅವನಿಗೆ ನಾವು ಸತ್ತರೂ ಪರವಾಗಿಲ್ಲ, ನಾವು ನಾಶವಾದರೂ ಪರವಾಗಿಲ್ಲ, ನಾವು ಊಟ ಮಾಡದಿದ್ರೂ ಪರವಾಗಿಲ್ಲ, ಅವನಿಗೆ ಬೇಕಾಗಿರೋದು ಹಣ. ಓಕೆ, ನಮ್ಮನ್ನು ವಂಚಿಸಿ ಏನು ಮಾಡ್ತಾನೆ? ಕೊಟ್ಬಿಡ್ತಾನೆ. ನಾವು ಭಾರ ಹೊತ್ತಿ ಕಷ್ಟಪಡುತ್ತೇವೆ. ಆದ್ದರಿಂದ ದೇವಜನರೇ, ಈ ಲೋಕದ ಮೇಲೆ ಮನಸ್ಸಿಡಬ. ತಿರ್ಗಿ ಆ ವಾಕ್ಯ ಓದಿ ಅಮ್ಮಿಮ್ಮ. ಲೂಕಾ ಚಾಪ್ಟರ್ 8 verse 14. ಕೆಲವರು ವಾಕ್ಯವನ್ನು ಕೇಳಿದ ಮೇಲೆ ಬರಬರುತ್ತಾ ಈ ಜೀವಮಾನದಲ್ಲಿ ಆಗುವ ಚಿಂತೆ ಐಶ್ವರ್ಯ ಭೋಗಗಳಿಂದ ಅಡಗಿಸಲ್ಪಟ್ಟು ಫಲವನ್ನು ಮಾಗಿಸುವುದು ಸರಿಯಾ, ನಾಶವಾಗುತ್ತದೆ. ಓಕೆ, ಆದುದರಿಂದ ಈ ಲೋಕ ನಂಬಬೇಡ್ರಿ. ಈ ಲೋಕದಲ್ಲಿ ಭೋಗಗಳು ಇವೆ. ಅದೇನು ಮಾಡುತ್ತದೆ? ನಮ್ಮನ್ನು ವಂಚಿಸುತ್ತದೆ. ನಮಗಿರುವುದು ಸಾಕು. ಯಾಕೆಂದರೆ ನಾವು ಇಲ್ಲಿ ಇರುವುದಕ್ಕಾಗಿ ಆರಿಸಲ್ಪಟ್ಟಿದ್ದವರಲ್ಲ, ದೇವರ ರಾಜ್ಯದಲ್ಲಿ ಬರುವುದಕ್ಕಾಗಿ. ಹಲ್ಲೆಲೂಯ. ಆದ್ದರಿಂದ ಇದು ಏನು ಇಲ್ಲದಿದ್ದರೂ ಪರವಾಗಿಲ್ಲ, ಅದ್ಮೇಲೆ ನಾವು ಮನಸ್ಸಿಡಬೇಡ. ಸರಿಯಾ? ಎಲ್ಲರಂತೆ ನಾವು ಇರಬೇಕು ಅನ್ನೋ ಅವಶ್ಯನೂ ನಮಗೆ ಇಲ್ಲ. ನಾನು ಯಾವಾಗಲೇ ಅದೇ ಪ್ರೇಯರ್ ಮಾಡ್ತೀನಿ. ಅದಕ್ಕೆ ಜಿಬ್ಬ ವೈಟ್ ಡ್ರೆಸ್ ಹಾಕೋಕ್ಕೆ ಕಾರಣ ಏನಂದರೆ ಯಾವುದು ಕಲರ್ ಡ್ರೆಸ್ ನಮಗೆ ಬೇಡ, ಯಾವುದು ಚೆನ್ನಾಗಿರೋ ಡ್ರೆಸ್ ನಮಗೆ ಬೇಡ. ಅಂದರೆ ಅದು ನಾವು ಬೇಕೋ ಹಾಕಬಾರ್ದು ಎಂದು ನಾನು ಹೇಳಿಲ್ಲ. ಅದಕ್ಕಾಗಿ ಮನಸ್ಸಿಟ್ಟು ಏನು ಮಾಡಬಾರ್ದು? ಸಾಲ ಮಾಡ್ಕೋಬಾರ್ದು. ಅದು ನನ್ನನ್ನು ಕೆಡಿಸಬಾರ್ದು. ಇರುವುದು ಸಾಕು, ದೇವರು ಕೊಟ್ಟಿದ್ದು ಸಾಕು. ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು, ನೆಮ್ಮದಿಯಾಗಿ ಊಟ ಮಾಡಬೇಕು, ನೆಮ್ಮದಿಯಾಗಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಪ್ರಯಾಣವನ್ನು ಜಯಶಾಲಿಗಳಾಗಿ ಬಿಡಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ನಾವು ಭಾರವನ್ನು ತೆಗೆದುಹಾಕಬೇಕು. ಸರಿ, ಎರಡನೇದಾಗಿ ಅವ್ರು ಏನು ಹೇಳ್ತಾರೆ? ಲೆಟ್ ಅಸ್ ಲೇ ಅಸೈಡ್ ಇನ್ ಸಿನ್ ವಿಚ್ ಇಸ್ ಟು ಈಸಿ ಎನ್ಸ್ನೇರಸ್. ಅಂದರೆ ನಮ್ಮನ್ನು ಸುಲಭವಾಗಿ ಮುತ್ತಿಕೊಳ್ಳುವ ಪಾಪ. ಸರಿಯಾ? ಓಕೆ, ಭಾರ ನಿಮಗೆ ಹೇಳಿದ್ದೆ, ಏನು ಲೋಕಪರವಾದ ಕಾರ್ಯ ಹೇಳಿದೆ. ಪಾಪ ಅಂದರೆ ಅದು ಓದ್ರಿ, ನಿಮಗೆ ಗೊತ್ತಾಗುತ್ತೆ. ಎಬ್ರಿಯರ್ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 19ನೇ ವಚನ. ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತಾರೆ. ಅವರು ಯಾಕೆ ದೇವರ ರಾಜ್ಯದೊಳಗೆ ಹೋಗಿಲ್ಲ ಅಂದರೆ ಕಾನಾನ್ ವಾಗ್ದಾನ ಮಾಡಿದ ದೇಶಕ್ಕೆ ಹೋಗಿಲ್ಲ? ಅಪನಂಬಿಕೆಯಿಂದಲೇ. ಸರಿಯಾ? ಅಪನಂಬಿಕೆಯಿಂದಲೇ. ಈ ಅಪನಂಬಿಕೆ ಏನೆಂದು ಅವ್ರು ಬಿಡಿಸಿ ಹೇಳ್ತಾರೆ. ಈ ಅಪನಂಬಿಕೆ ಏನು ಎಂದು ಬಿಡಿಸಿ ಹೇಳ್ತಾರೆ. ಯಾವರಿಂದ? 13ನೇ ವಚನದಿಂದ ಓದ್ರಿ, ಅವಾಗ ಚೆನ್ನಾಗಿ ಗೊತ್ತಾಗುತ್ತೆ. ನಿಮ್ಮಲ್ಲಿ ಒಬ್ಬನಾದರೂ ಪಾಪದಿಂದ ಮೋಸ ಹೋಗಿ ಕಠಿಣವಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿ. ಪಾಪದ ವಂಚನದಿಂದಲೇ ಕಠಿಣವಾಗದೆ, ಇದು ಮನಸ್ಸಿಟ್ಕೊಳ್ರಿ. ಇವಾಗ ನಾವು ಓದಿ ಅರ್ಥ ಆಗುತ್ತೆ. ಪಾಪದ ವಂಚನದ ಕಠಿಣದಿಂದ. ಓಕೆ, ಸರಿ, ಓದಿ ಅಮ್ಮಿ. ಇವಾಗ ಮೊದಲಿಂದಿರುವ ಭರವಸವನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ. ಕರೆಕ್ಟಾ? ಏನು ಹಿಡಿದುಕೋಬೇಕು? ನಂಬಿಕೆ ಹಿಡಿದುಕೊಳ್ಳಬೇಕು. ಪಾಪದ ವಂಚನ ಕಠಿಣವು ಏನು ಮಾಡಬೇಕು? ಜಾಗ್ರತೆ ಇರಬೇಕು. ಓಕೆ, ಈಗ ಓದ್ರಿ. ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ. ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿ. ಹೃದಯ ಯಾಕೆ ಕಠಿಣ ಆಯ್ತು? ಪಾಪದ ವಂಚನೆಯಿಂದ. ಪಾಪನ ವಂಚನೆಯಿಂದ ಹೃದಯ ಕಠಿಣ ಆದರೆ ಏನಾಗುತ್ತದೆ? ಆರಂಭದಲ್ಲಿ ಇದ್ದ ನಂಬಿಕೆ ಕುಂದಿ ಹೋಗುತ್ತದೆ. ಅರ್ಥ ಆಯ್ತಾ? ಸರಿಯಾ? ಇವಾಗ ನೀವು ಅರ್ಥ ಆಯ್ತಾ? ಓಕೆ, ಇವಾಗ ಓದುವಾಗ ನಿಮ್ಗೆ ಅರ್ಥ ಆಗುತ್ತೆ. ನಂಬಿಕೆಯನ್ನು ಕೆಡಿಸುವುದು, ನಂಬಿಕೆಯಿಂದ ನಮ್ಮನ್ನು ಕೆಳಗೆ ಬೀಳಿಸುವುದು ಪಾಪದ ವಂಚನೆಯ ಕಠಿಣತನ. ಓಕೆ, ಸರಿಯಾ? ಅದೇನು ಮಾಡುತ್ತೆ? ಹೃದಯವನ್ನು ಕಠಿಣ ಮಾಡಿದ ಮೇಲೆ ದೇವರ
ವಾಗ್ದಾನದ ಮೇಲೆ ಇರುವ ನಂಬಿಕೆಯಿಂದ ನಮ್ಮನ್ನು ಕೆಳಗೆ ಬೀಳಿಸುತ್ತದೆ. ಸರಿಯಾ? ಯು ಅಂಡರ್ಸ್ಟ್ಯಾಂಡ್? ಓಕೆ, ಓದಿ ಅಮೀನ್. ಎಂಬುದರಲ್ಲಿ ಕೇಳಿ ಕೋಪವನ್ನು ಎಬ್ಬಿಸಿದವರು ಯಾರು? ಮೋಶೆಯ ಕೈ ಕೆಳಗಿದ್ದು ಐಗುಪ್ತ ದೇಶದೊಳಗಿಂದ ಹೊರಟು ಬಂದವರೆಲ್ಲರೂ ಅಲ್ಲವೇ? ಮತ್ತು 40 ವರ್ಷ ಆತನು ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು? ಬಹಳವಾಗಿ ಕೋಪಿಸಿದನು? ಪಾಪ ಮಾಡಿದವರ ಮೇಲೆ ಅಲ್ಲವೇ? ಅವರ ಶವಗಳು ಅರಣ್ಯದಲ್ಲಿ ಬಿದ್ದವಲ್ಲ? ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಅವಿಧೇಯರನ್ನು ಕುರಿತಲ್ಲವೇ? ಏನಾಯ್ತು? ಅವಿಧೇಯರನ್ನು ಕುರಿತು. ಈಗ 19 ಮುಗಿಸಿ. ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದು. ಹಲ್ಲೆಲೂಯಾ. ಸರಿಯಾ? ಪಾಪದ ವಂಚನ ಕಠಿಣ ಮಾಡಿ ನಂಬಿಕೆಯಿಂದ ಕೆಳಗಡೆ ಬಿತ್ತಿದ್ದರಿಂದ ದೇವರಿಗೆ ಅವರು ಅವಿಧೇಯರಾಗಿ ಮಾರ್ಪಟ್ಟರು. ದೇವರಿಗೆ ಅವಿಧೇಯರಾಗಿ ಮಾರ್ಪಟ್ಟಿದ್ದರಿಂದ ನಂಬುವಂಥ ಕಾರ್ಯದಲ್ಲಿ ಅವರು ನಂಬಿಕೆಯಲ್ಲಿ ಬಿದ್ದುಬಿಟ್ರು. ಹೀಗೆ ವಾಗ್ದಾನದ ಸ್ಥಳಕ್ಕೆ ಒಳಗೆ ಹೋಗದಂತೆ ಅರಣ್ಯದಲ್ಲಿ ಅವರೆಲ್ಲ ಹೆಣಗಳು ಬಿತ್ತು. ಅಂಡರ್ಸ್ಟ್ಯಾಂಡ್? ನಂಬಿಕೆಯನ್ನು ಕೆಡಿಸುವುದೇ ಪಾಪದ ವಂಚನ. ಈ ಪಾಪ ಏನು ಮಾಡುತ್ತದೆ? ನಮ್ಮ ಹೃದಯವನ್ನು ಕಠಿಣಪಡಿಸಿ ದೇವರಿಗೆ ಅವಿಧೇಯತನದಲ್ಲಿ ನಮ್ಮನ್ನು ತಂದು ಆತನ ಮೇಲಿರುವ ನಂಬಿಕೆಯಿಂದ ನಮ್ಮನ್ನು ಕೆಳಗೆ ಬೀಳಿಸುತ್ತದೆ. ದೇವರಿಗೆ ಅಧೀನರಾಗುವಂಥ ಜೀವಿತದಿಂದ ನಮ್ಮನ್ನು ಕೆಳಗೆ ಬೀಳಿಸುವುದು ಪಾಪದ ವಂಚನೆ. ಪಾಪ ಎಲ್ಲರಿಗೂ ಗೊತ್ತು. ಪಾಪದ ವಂಚನೆ ಏನು? ವಾಟ್ ಇಸ್ ದ ಮೀನ್ ಆಫ್ ಡಿಸೀವಿಂಗ್ ಆಫ್ ದ ಸಿನ್? ಪಾಪ ಅಂದರೆ ನಮಗೆ ಗೊತ್ತು. ಓಕೆ, ವಂಚನೆ ಎಂಬುದು ನಮ್ಮ ಮನಸ್ಸಲ್ಲಿ ಉಂಟಾಗುವ ಶರೀರ ಸ್ವಭಾವಗಳು. ಸೈತಾನ್ ಏನು ನಮ್ಮನ್ನು ಇದು ಮಾಡ್ತಾನೆ? ಹೇಗೆ ಸೈತಾನ್ ಕ್ರಿಯೆ ಮಾಡ್ತಾನೆ? ಸೈತಾನ್ ವಂಚನೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಹೃದಯದಲ್ಲಿ, ಮನಸ್ಸಲ್ಲಿ. ಅವನು ನಮ್ಮ ಇಚ್ಛೆಗಳನ್ನು ಏನು ಮಾಡ್ತಾನೆ? ಅವನು ಮಾಡುವುದೇ ನಮ್ಮ ಇಚ್ಛೆಗಳನ್ನು ಎಬ್ಬರಿಸ್ತಾನೆ. ಪಾಪಕ್ಕೆ ಕಾರಣ ಇಲ್ಲ, ಪಾಪ ಅನುಸಾರವಾದ ಕಾರ್ಯಗಳು ಮಾಡುವುದಕ್ಕೆ ಕಾರಣ ಈ ತಲೆಯಲ್ಲಿ ನಮಗೆ ವಿರುದ್ಧವಾಗಿ ಬರುವಂಥ ಸೈತಾನ ವಂಚಕ ಕಾರ್ಯಗಳು. ಅವನು ನಮಗೆ ಒಳ್ಳೆಯದೆಂದು ಕಾಣಿಸುತ್ತದೆ, ಅದು ಒಳ್ಳೆಯದಾಗಿ ಕಾಣಿಸ್ತದೆ, ಆದರೆ ಅದರಲ್ಲಿ ಏನಿದೆ? ವಂಚಕ ಇದೆ. ಆ ವಂಚಕ ಏನು ಮಾಡುತ್ತೆ? ನಮ್ಮ ಡಿಸೈರ್, ನಮ್ಮ ಇಷ್ಟ ಅನುಸಾರವಾದ ಕಾರ್ಯಗಳನ್ನು ಎಬ್ಬರಿಸ್ತಾನೆ. ಇದು ಏನು ಮಾಡುತ್ತೆ? ನಮ್ಮನ್ನು ತಪ್ಪು ಮಾಡೋಕ್ಕೆ ಪ್ರೇರೇಪಿಸುತ್ತದೆ. ಎಲ್ಲ ತಪ್ಪಿಗೆ ಕಾರಣ ಪಾಪದ ವಂಚನ. ಈ ಪಾಪದ ವಂಚನೆ. ಅದಕ್ಕೆ ಅವ್ರು ಹೇಳ್ತಾರೆ, ಅನೀತಿ ಎಲ್ಲ, ಅಕ್ರಮ ಕಾರ್ಯ ಎಲ್ಲ ಪಾಪ. ಅರ್ಥ ಮಾಡಿಕೊಳ್ಳಿ. ಏನು? ಕೆಟ್ಟ ಮಾತು ಮಾತಾಡೋದು ಪಾಪ, ಇಚ್ಛಿಸುವುದು ಪಾಪ. ಸರಿಯಾ? ಇಚ್ಛಿಸುವುದು ಪಾಪ. ನಾವು ಇಚ್ಛಿಸುವುದರಿಂದ ಸುಳ್ಳು ಹೇಳ್ತೀವಿ. ಕರೆಕ್ಟಾ? ಸುಳ್ಳು ಹೇಳ್ತೀವ ಇಲ್ವಾ? ಇಚ್ಛಿಸುವುದರಿಂದ ಸುಳ್ಳು ಹೇಳ್ತೀವಿ, ಕದೀತೀವಿ, ಮಚ್ಚಿಟ್ಕೊಳ್ತೀವಿ. ಇಲ್ಲ, ಏನದು ಹೇಳ್ತೀವಿ, ಅದಕ್ಕೆ ಮಚ್ಚಿಟ್ಕೊಳ್ತೀವಿ. ಕಾರಣ ಏನು? ಪಾಪದ ವಂಚನ. ಪರಿಶುದ್ಧ ಜೀವಿತ ನಮ್ಮಲ್ಲಿ ಕಂಡು ಬರುವುದಕ್ಕೆ ತಡೆಯಾಗಿರುವ ಈ ಪಾಪ ಕಾರ್ಯಗಳು. ರಕ್ಷಣೆ ಹೊಂದುವುದಕ್ಕೆ ಹಿಂದೆ ನಾವು ಹಾಗೇ ಇದ್ದಿದ್ದೀವಿ. ಕರೆಕ್ಟಾ? ರಕ್ಷಣೆ ಹೊಂದುವುದಕ್ಕೆ ಮುಂಚೆ ನಾವು ಹಿಂದೆ ನಾವು ಹೇಗೆ ಇದ್ದಿದ್ದೀವಿ? ಹೀಗೇ ಇದ್ದಿದ್ದೀವಿ. ಹೇಗೆ? ಲೋಕಾನುಸಾರವಾಗಿಯೇ. ನಮ್ಮಲ್ಲಿ ಎಲ್ಲ ಗುಣ ಅಕ್ರಮ ಗುಣಗಳು ಕಂಡು ಬಂದಿತ್ತು. ಆದರೆ ರಕ್ಷಣೆ ಹೊಂದಿ ದೇವರ ಮಕ್ಕಳಾದ ಮೇಲೆಯೂ ಅದೇನು ಮಾಡುತ್ತೆ? ನಮ್ಮಲ್ಲಿ ಕ್ರಿಯೆ ಮಾಡುತ್ತೆ. ಅದಕ್ಕೆ ನಾವು ಸ್ಥಳ ಕೊಡಬಾರ್ದು. ಅದಕ್ಕೆ ಯಾಕೆ ನಾವು ಸ್ಥಳ ಕೊಡ್ತೀವಿ? ನಾವು ನಮ್ಮ ಇಷ್ಟ ಅನುಸಾರವಾಗಿ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಅದು ನಮ್ಮಲ್ಲಿ ಕ್ರಿಯೆ ಮಾಡುತ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮ್ಮ ಶರೀರಗಳು ದೇವರಿಗೆ ಒಂದು ಯಜ್ಞದ ಬಲಿಯಾಗಿ ಒಪ್ಪಿಸಿಕೊಡ್ರಿ. ಹಲ್ಲೆಲೂಯಾ. ಅಂದರೆ ಬಲಿಪೀಠದಲ್ಲಿ ಸುಟ್ಟಾಕ್ರಿ. ಅದು ನಾಶಕರವಾದ ಗುಣಲಕ್ಷಣ. ಅದು ನಮ್ಮನ್ನು ಅಳಿಸುತ್ತದೆ, ಅದು ನಮ್ಮನ್ನು ನಾಶ ಮಾಡುತ್ತದೆ. ಈ ಪಾಪದ ವಂಚನೆ ನಮ್ಮಲ್ಲಿ ಕ್ರಿಯೆ ಮಾಡುವುದಕ್ಕೆ ಕಾರಣ ಅದೇನು ಮಾಡುತ್ತದೆ? ನಮ್ಮ ಹೃದಯವನ್ನು ಕಠಿಣಪಡಿಸುತ್ತದೆ. ಅಂದರೆ ನಾವು ರಕ್ಷಣೆ ಹೊಂದಿದ ತಕ್ಷಣ ನಾವು ಏನಾದ್ರು ತಪ್ಪು ಮಾಡಿದರೆ ನಮ್ಮ ಹೃದಯದಲ್ಲಿ ಏನು ಬರುತ್ತೆ? ಅದೇನೋ சொல்லுவாங்க, ಚುಚ್ಚುತ್ತದೆ. ಎಸ್, ಕನ್ನಡದಲ್ಲಿ ಚುಚ್ಚುತ್ತದೆ. ತಮಿಳ್ ಭಾಷಾಂತರದಲ್ಲಿ ஒரு உணர்வு சொல்லுவாங்க, ಸ್ಪರ್ಶತೆன்னு சொல்லுவாங்க. ಅರ್ಥ ಆಯ್ತಾ? ಒಂದು ಸ್ಪರ್ಶತೆ, ಅಯ್ಯೋ ಇದು ತಪ್ಪು,
ಇದು ಮಾಡಬಾರ್ದು ಎಂದು ನಮ್ಮ ಹೃದಯದಲ್ಲಿ ಏನು ಬರುತ್ತೆ? ನನಗೆ ಬರುತ್ತಾ? ಆದರೆ ಹಾಗೇ ರೂಢಿಯಾಗಿ ನಾವು ಅದಕ್ಕೆ ಕಿವಿ ಕೊಡದೆ ಮಾಡುತ್ತಾ ಇರುವಾಗ ಮನಸ್ಸು ಏನಾಗುತ್ತೆ? ಕಠಿಣವಾಗಿಬಿಡುತ್ತೆ. ಕಠಿಣವಾದ ಮೇಲೆ ಇಷ್ಟ ಅನುಸಾರವಾಗಿ ನಾವು ಅದನ್ನು ಮಾಡೋಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ತೀವಿ. ಕರೆಕ್ಟಾ? ಗೊತ್ತು, ತಪ್ಪು ಗೊತ್ತು, ಆದರೆ ನಾವು ಮಾಡ್ತೀವಿ. ಕಾರಣ ಏನು? ಪಾಪದ ವಂಚನ. ದೇವರು ಹೇಳ್ತಾರೆ, ಇದನ್ನು ನೀವೇನು ಮಾಡು? ತಳ್ಳಿ ಬಿಡಬೇಕು. ಅಂಥವರೊಂದಿಗೆ ಸೇರಬೇಡ್ರಿ. ಅವ್ರು ಹೇಳ್ತಾರೆ, ಅಂಥವ್ರೊಂದಿಗೆ ಸೇರಬೇಡ್ರಿ. ಇವರು ಸರಿ ಇಲ್ವಾ ನಿಮಗೆ ಗೊತ್ತಾ? ಅವರೊಂದಿಗೆ ಐಕ್ಯ ಇಟ್ಕೋಬೇಡ್ರಿ. ಯಾಕೆ ಐಕ್ಯ ಇಟ್ಕೋಬಾರ್ದು? ಅವರಲ್ಲಿರುವ ಸ್ಪಿರಿಟ್ ನಮ್ಮನ್ನು ಏನು ಮಾಡುತ್ತೆ? ಕೆಡಿಸುತ್ತದೆ. ಇಲ್ಲಯಾ? ತಮಿಳಲ್ಲಿ ಒಂದು ವಾಕ್ಯ ಇದೆ, ಒಂದು ಗಾದೆ ಇದೆ. ಏನು ಗಾದೆ ಅಂದರೆ, ಫಾರ್ಮ್ ಟ್ರೀ, ಅದಕ್ಕೆ ತಾಟಿ ನುಂಗು ಗೊತ್ತಾ? தாட்டி நுங்கு அதுக்கு தமிழில் வந்து பனைமரத்து கீழே நின்று பால் குடித்தாலும் அது ஏன்தான் என்னதான் அது? ஆமாம், ಇಲ್ಲ ನಾನು ಪಾಲ್ தான் ಕುಡಿತೆ ಅಂದರೆ ಹಾಲೇ ಕುಡಿದಿದ್ದೆ. ಆದರೆ ತಾಟಿ ನುಂಗು ಮರ ಇದೆ ಅಲ್ವಾ, ಅದರಲ್ಲಿ ತಂಗಿಲ್ಲಿ ಕರ್ನಾಟಕದಲ್ಲಿ ಸಿಕ್ಕುತ್ತಾ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಅಲ್ಲಿ ಅದಕ್ಕೇನು ಹೇಳ್ತಾರೆ? ಅದಕ್ಕೆ ಬೇರೆ ನಮ್ಮ ನೀರಾ. ಓಕೆ, ನೀರಾ. ಸರಿ, ನೀರಾ ನಿಮಗೆಲ್ಲ ಗೊತ್ತಾ? ಹಾಂ, ನೀರು ಅಂದರೆ அந்த ತಾಟಿ ನುಂಗು ಮರದಿಂದ ಅದು ತರ್ತಾರೆ. ಅದು ಹೆಂಗಿರುತ್ತೆ? ಹಾಲು ಥರ ಇರುತ್ತೆ, ವೈಟಾಗಿರುತ್ತೆ. ಅದು ನೀವು ಇದು ಪಂಟಾಂಗ್ಲ ಇದು ಬೇರೆ ಆತರಾಂಗ್ಲ ಇದು ಬೇರೆ ಕನ್ನಡದಲ್ಲಿ ಹಾಂ ಆರಿಸೋದಾ? ಬೆಂಗಳೂರಲ್ಲೇ ತಮಿಳ್ ಕನ್ನಡ ಮಿಕ್ಸ್ ಆಯ್ತು, ಪ್ಯೂರ್ ಕನ್ನಡ ಇಲ್ಲ. ಹಿಂಗೆ ಮಾಡ್ತಾರಲ್ಲ, ಮಾಡುವಾಗ ನೊರೆ ಬರುತ್ತೆ, ನೋಡಿದ್ರೆ ನೊರೆ ಬರುತ್ತೆ. ಆ ಥರ ಅದು ಮಾಡುವಾಗ ನೊರೆ ಬರುತ್ತೆ, ಹಾಲು ಥರನೇ ಕಾಣ್ತಾ ಇರುತ್ತೆ. ಓಕೆ, ಅವ್ರು ಅಲ್ಲಿ ಹೋಗಿ ನಿಂತ್ಕೊಂಡು ಹಾಲು ಕುಡಿದ್ರೆ ಏನು ಅನ್ನಿಸ್ತಾರೆ? ಹಾಂ, ನೀರಾ ಎಂದು ಅನ್ನಿಸ್ತಾರೆ. ಅರ್ಥ ಆಯ್ತರಾ? ಅಂದರೆ ಏನರ್ಥ? ನಾವು ಪರಿಶುದ್ಧವಾಗಿ ಇರುತ್ತೇವೆ ಎಂದು ನಾವು ಹೇಳಿದರು, ಅಲ್ಲಿ ಹೋಗಿ ನಿಂತಿದ್ದರೆ ಜನರಿಗೇನು ಕಾಣಿಸ್ತಾ ಇಲ್ಲ? ಏನು ಕಾಣೋದಿಲ್ಲ? ಪರಿಶುದ್ಧ ಕಾಣಿಸ್ತದೆ. ಅದಕ್ಕೆ ಅವರೊಂದಿಗೆ ಏನು ಇಟ್ಕೋಬೇಡ್ರಿ, ಐಕ್ಯ ಇಟ್ಕೋಬೇಡ್ರಿ, ಸೇರಬೇಡ್ರಿ. ಒಳ್ಳೆ ಮಾತುಗಳು ಇರೋ ಹತ್ರ ಮಾತಾಡ್ರಿ. ಅಂದರೆ ಪರಿಶುದ್ಧ ಮಾತುಗಳು, ದೇವರ ವಾಕ್ಯಗಳು, ಪರಿಶುದ್ಧ ಕಾರ್ಯದಲ್ಲಿ ನಡೆಸುವವರು, ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸುವವರು, ಒಳ್ಳೆ ಬುದ್ಧಿ ಹೇಳುವವರು ಜೊತೆಯಲ್ಲಿ ಇರ್ರಿ. ಅವ್ರು ಏನು ಮಾಡ್ತಾರೆ? ನಮ್ಮನ್ನು ಹಾಗೆ ದಾರಿ ನಡೆಸ್ತಾರೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ಅಲ್ಲೆಲೂಯಾ. ಆದುದರಿಂದ ಈ ಪಾಪ ವಂಚನ ನಮ್ಮನ್ನು ಕೆಡಿಸದಂತೆ ಈ ಪಾಪದ ಕಾರ್ಯವನ್ನು ನಾವು ಏನು ಮಾಡಬೇಕು? ತೆಗೆದುಹಾಕಬೇಕು. ಅದಂದರೆ ಅಪನಂಬಿಕೆ, ದೇವರ ಮೇಲೆ ಭರವಸೆ ಇಡದೇ ಇರುವ ಕಾರ್ಯ. ದೇವರನ್ನು ನಂಬಿರಿ. ಕರೆದಾತನು ನಂಬಿಕಸ್ತನು. ಕರೆದಾತ ನಮ್ಮನ್ನು ನಡೆಸುವುದಕ್ಕೆ ಶಕ್ತನಾಗಿದ್ದಾರೆ. ಓಕೆ, ನಮ್ಮ ಹೃದಯದ ನೆನಪಕ್ಕಿಂತ ದೇವರು ನಮ್ಮ ಮೇಲೆ ಇಟ್ಟಿರುವ ಏನೋ ಒಂದು ಆಶೀರ್ವಾದ ಕಾರ್ಯ ಮಹಾ ದೊಡ್ಡದಾಗಿರುತ್ತದೆ. ಅಲ್ಲೆಲೂಯಾ. ಆತ ನಿಮ್ಮನ್ನು ದಾರಿಯಲ್ಲಿ ಬಿಡುವುದಿಲ್ಲ, ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ, ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ಬಿಟ್ಟು ತೊಲಗುವುದಿಲ್ಲ. ಅದೇ ಹೇಳ್ತಾರಲ್ಲ 13ನೇ ಅಧ್ಯಾಯದಲ್ಲಿ, ಇಬ್ರಿಯರ್ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ, ಅದು ಓದ್ರಿ, ಚೆನ್ನಾಗಿರುತ್ತೆ ನೋಡ್ರಿ. 5ನೇ ವಚನ, ಇಬ್ರಿಯರ್ 13:5 ಚೆನ್ನಾಗಿರುತ್ತೆ ನೋಡ್ರಿ. ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಹುದು. ಅಲ್ಲೆಲೂಯಾ. ಅದ ಹೇಳ್ತೀರಿ. ನಾವು ಈ ಚಿಂತೆ ಮಾಡಬಾರ್ದು. ನಮಗಿರುವುದು ಸಾಕು ಎಂದು ಅನಿಸ್ಕೋಬೇಕು. ಯಾಕೆ? ಕರೆದಾತನು ನಂಬಿಕಸ್ತನು. ಅಲ್ಲೆಲೂಯಾ. ನಮಗೆ ಕೊಡೋಕ್ಕೆ ಶಕ್ತನು, ನಮಗೆ ದಯಪಾಲಿಸೋಕ್ಕೆ ಶಕ್ತನು, ನಮಗೆ ನೀಡೋಕ್ಕೆ ಶಕ್ತನು. இப்போ ನನಗೆ ತುಂಬ ಅಗತ್ಯ ಇದೆ, ಆದರೆ ಒಂದೇ ಒಂದು ಕಾರ್ಯ, ಯಾರ ಹತ್ರ ಕೇಳಬಾರ್ದು, ದೇವ್ರ ಹತ್ರ ಮಾತ್ರ ಕೇಳಬೇಕು. ಅಲ್ಲೆಲೂಯಾ. ಕರೆದಾತನು ನಂಬಿಕಸ್ತನು. ಕೊಟ್ಟರೆ ತಿನ್ನಿರಿ, ಇಲ್ಲ ಆದರೆ ಪ್ರಾಬ್ಲಮ್ ಇಲ್ಲ. ನಾವು ಬದುಕೋದು ಯಾರಿಗೋಸ್ಕರ? ಅದು ಚಿಂತೆ ನಮ್ಮ ಮನಸ್ಸಿರಬೇಕು. ನಾವು ಬದುಕುವುದು ದೇವರಿಗೋಸ್ಕರ, ನಾವು ಯಾರಿಗಾಗಿ ಬದುಕಲ್ಲ. ನಿಮ್ಮ ತಂದೆ ತಾಯಿಗಾಗಿ, ನಿಮ್ಮ ಗಂಡನಕ್ಕಾಗಿ, ಮಕ್ಕಳಿಗಾಗಿಲ್ಲ ಬದುಕಲ್ಲ. ಆ ಥರ ನೀವು ಬದುಕಿದರೆ ದೇವರು ನಿಮ್ಮ ಜೊತೆಯಲ್ಲಿ ಇಲ್ಲ. ನಾವು ಯಾರಿಗಾಗಿ ಬದುಕಬೇಕು? ವಾಕ್ಯ ಹೇಳುತ್ತದೆ, ಇನಿ ನಾನಲ್ಲ, ಕ್ರಿಸ್ತ ನನ್ನಲ್ಲಿ ಜೀವಿಸುತ್ತಾನೆ. ನಾವು ಶರೀರದಲ್ಲಿ ಬದುಕೋದು ಯಾರಿಗೋಸ್ಕರ? ನಮ್ಮನ್ನು ರಚಿಸಿದ ದೇವರಿಗೋಸ್ಕರ. ಅಲ್ಲೆಲೂಯಾ. ಆದರೆ ಅವ್ರು ಹೇಳ್ತಾರೆ, ಅವರು ಜೀವ ಕೊಟ್ಟಿದರೆ ಸ್ತೋತ್ರ, ಮರಣಕ್ಕೆ ಒಪ್ಪಿಸಿಕೊಟ್ಟಿದರು ಸ್ತೋತ್ರ. ಅಲ್ಲೆಲೂಯಾ. ಯಾರು ಹೇಳ್ಬೋದು ಗೊತ್ತಾ? ದೇವರ ಮೇಲೆ ಭರವಸೆ ಇಡುವವರು ಮಾತ್ರ.
ಅದೇ ಸಾತ್ರಾಕ್ ಮೇಷತ್ ಆಬೇತ್ನಾಕು ಎದ್ದಿನಿಂದ ಹೇಳಿದರು, ನಿಮ್ಮನ್ನು ಬೆಂಕಿಯಲ್ಲಿ ಹಾಕ್ತಾರೆ. ಅವರು ತಪ್ಪಿಸಿದರೂ ಸ್ತೋತ್ರ, ತಪ್ಪಿಸದೆ ಬಿಟ್ಟರು ಸ್ತೋತ್ರ. ಹಲ್ಲೆಲೂಯಾ. ಯಾಕೆ? ನಾವು ಜೀವಿಸುವುದು ದೇವರಿಗಾಗಿಯೇ. ಇಂಥ ಜೀವನ ನಿಮ್ಮ ಜೀವನದಲ್ಲಿ ಆಶೀರ್ವಾದವಾಗಿ ನಡೆಸುತ್ತದೆ. ದೇವರು ನೇಮಿಸಿದ ದಿನವರೆಗೆ ಆತನ ವಾಗ್ದಾನ ನಿಮ್ಮಲ್ಲಿ ನೆರವೇರುತ್ತದೆ. ಹಲ್ಲೆಲೂಯಾ. ಹಾಗೆ ಜೀವಿಸಬೇಕು. ಇದು ಪಾಪ ಭಾರ ನಮ್ಮ ಮೇಲೆ ಇಲ್ಲದೆ ಇರುವ ಜೀವಿತ. ಮೂರನೇದಾಗಿ, ಕೊನೆಯದಾಗಿ, ದೇವರ ಮೇಲೆ ದೃಷ್ಟಿ ಇಡಬೇಕು. ಓಕೆ, ಸರಿ. ದೃಷ್ಟಿ ಅಂದರೆ ಏನರ್ಥ ಗೊತ್ತಾ? ವಾಟ್ ಈಸ್ ದ ಮೀನ್ ಆಫ್ ದೃಷ್ಟಿ? ಇಟ್ಸ್ 2 kind of ಐಸ್ ಇಸ್ ದೇರ್. 2 ವಿಧವಾದ ಕಣ್ಣುಗಳಿದೆ. ಒಂದು ನಾವು ಕಾಣುವಂಥ ಶರೀರ ಕಣ್ಣು, ಇನ್ನೊಂದು ನಮ್ಮ ಮನಸ್ಸು. ಇಲ್ಲಿ ಮೈಂಡ್ ಇಸ್ ದ ಐಸ್. ಈ ಮನಸ್ಸು ಅದು 2 ಸೇರಿ ಹೇಳ್ತಾರೆ. ನಮ್ಮ ಕಣ್ಣು ಯಾರ ಮೇಲೆ ಇರಬೇಕೋ? ಯಾವಾಗಲಿ ಯೇಸು ಸ್ವಾಮಿ ಮೇಲೆ ಇರಬೇಕು. ಸರಿಯಾ? ಯಾವುದು ಮನುಷ್ಯರ ಮೇಲೆ ನೀವು ಏನು ಮಾಡಬಾರ್ದು? ದೃಷ್ಟಿ ಇಡಬಾರ್ದು, ಮನಸ್ಸು ಇಡಬಾರ್ದು. ಮನಸ್ಸು ಇಟ್ಟರೆ ನಿಮ್ಮಲ್ಲಿ ದೇವ ಪ್ರೀತಿ ಇಲ್ಲ. ಯಾಕೆ? ನೀವು ಯಾರ ಮನಸ್ಸು ಇಟ್ಟರೋ ಅವ್ರು ನಿರಂತರ ಇಲ್ಲ, ಶಾಶ್ವತ ಇಲ್ಲ. ಅನಿಸ್ಕೊಳ್ರಿ. ನೋಬಡಿ ಆರ್ ವಿತ್ ಯು. ಯಾರು ನಿಮ್ಮ ಜೊತೆಲಿ ಇರೋದಿಲ್ಲ. ನೀವು ಅನಿಸ್ಕೋಬೇಡ್ರಿ, ದೇವರು ಮಾತ್ರನೇ ನಮ್ಮ ಶಾಶ್ವತ. ಹಲ್ಲೆಲೂಯಾ. ಅವ್ರ ವಾಕ್ಯ ಹೇಳ್ತದೆ, ನಮ್ಮ ನಂಬಿಕೆಯನ್ನು ಹುಟ್ಟಿಸಿದವನು ಕೊನೆ ಕಾಣಿಸುವವನು, ಅವರೇ ಕರೆದವನು ಸೇರಿಸುವವನು. ಸರಿಯಾ? ಹಲ್ಲೆಲೂಯಾ. ಹಾಗೆ ಆದುದರಿಂದ ನಾವು ಯಾರ ಮೇಲೆ ಮಾತ್ರ ಮನಸ್ಸಿಡಬೇಕು? ದೇವರ ಮೇಲೆ ಮಾತ್ರ ಕಣ್ಣಿಡಬೇಕು, ಮನಸ್ಸಿಡಬೇಕು. ಒನ್ಲಿ ಟು ಜೀಸಸ್ ಅಷ್ಟೇ. ದೇವರ ಮೇಲೆ ಮಾತ್ರ ಮನಸ್ಸಿಟ್ಟರೆ ನಮ್ಮ ಜೀವನ ಶ್ರೇಷ್ಠವಾಗಿರುತ್ತದೆ. ಹಲ್ಲೆಲೂಯಾ. ನಮ್ಮ ಪ್ರಯಾಣ ಶ್ರೇಷ್ಠವಾಗಿರುತ್ತದೆ. ಸರಿಯಾ? ಓಕೆ, ಅದು 3 ಕಾರ್ಯ. ಆ್ಯಕ್ಚುಲಿ ಅದು 7 ಕಾರ್ಯ ಬರುತ್ತೆ, 3 ಕಾರ್ಯ ಮಾತ್ರ ಹೇಳಿ ಮುಗಿಸ್ತೀವಿ. ಒಂದು, ಯಾಕೆ ದೇವರ ಮೇಲೆ ದೃಷ್ಟಿ ಇಡಬೇಕು? ಒಂದು, ಫಿಲಿಪಿಯರು ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 21ನೇ ವಚನ. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಆದರೆ ಕ್ರಿಸ್ತನೇ ನನಗೆ ಜೀವ ಅಷ್ಟೇ. ಸೊ ಹೂ ಈಸ್ ದ ಯುವರ್ ಲೈಫ್? ಜೀಸಸ್ ಈಸ್ ಅವರ್ ಲೈಫ್. ನಮ್ಮ ಜೀವನ ಯಾರ್ದ? ಆಮಾಂ. ಕೆಲವು ಸಮಯದಲ್ಲಿ ಕೆಲವರು ಹೇಳ್ತಾರೆ, ಉಯಿರೇ ಯಾರ್ದ? ಜೀವನಕ್ಕೆ ಉಯಿರು ಯಾರ್ದ? ಓಕೆ, ನೋ ಪ್ರಾಬ್ಲಮ್. ಇಲ್ಲ, உயிர் யார்தா? என் உயிரே அப்படின்னு சொன்னீங்கன்னா அந்த உயிர் சீக்கிரம் போயிடும். சரியா? சரி, ஓகே. ನಮ್ಮ ಜೀವನ್ ಯೇಸು ಸ್ವಾಮಿ ಮಾತ್ರ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಸಿ ವೈ ವಿ ಫೋಕಸ್ ಆನ್ ಜೀಸಸ್ ಕ್ರೈಸ್ಟ್? ಹೀ ಈಸ್ ಮೈ ಲೈಫ್, ನೋ ಬಡಿ ಈಸ್ ದೇರ್. ಇದು ಯೇಸು ಸ್ವಾಮಿ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಈಗ ಯೇಸು ಸ್ವಾಮಿ ಹೇಳಿದ್ದಾರೆ. ಒಬ್ಬನು ಹೇಳ್ತಾನೆ, ಏಸಪ್ಪ ನಾನು ಹೋಗಿ ಫಸ್ಟ್ ನನ್ನ ತಂದೆಯನ್ನು ಮಣ್ಣು ಮಾಡಿಬಿಟ್ಟು ಬರ್ತೀನಿ, ಸಮಾಧಿ ಮಾಡಿಬಿಟ್ಟು ಬರ್ತೀನಿ. ಆವಾಗ ದೇವ್ರು ಏನು ಹೇಳಿದ್ರು? ಹೋಗಿ ಮಾಡಿಬಿಟ್ಟು ಬರ್ರಿ ಅಂತ ಹೇಳಿದ್ರಾ? ಏನು ಹೇಳಿದ್ರು? ಸತ್ತವರನ್ನು ಮಣ್ಣು ಮಾಡಲಿ, ಉಣಲಿ, ನೀನೇನು ಮಾಡು. ನಮ್ಮ ಹತ್ರ ಹೇಳಿದರೆ ನಾವೇನುತ್ತೀವಿ? ಏಸು ಬೇಡ, ಸ್ವಾಮಿಯೂ ಬೇಡ. ಕರೆಕ್ಟಾ? ನಾನು ಈಗ ಹೇಳ್ತೀನಿ, ಏಸಾಮಿ அப்படி ಪರ್ಫೆಕ್ಟಾಗಿ ಹೇಳ್ತಾರೆ. ಅದಕ್ಕೆ ವೆಟ್ಟು ಹಣ್ಣು ತುಂಡ್ರೇನು ಸುಳ್ಳಲ್ಲ, ಅವ್ರ ಕೈಯಲ್ಲಿ ಕತ್ತಿದೆ, ಶಾರ್ಪಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಸತ್ತವರನ್ನು ಮಣ್ಣು ಮಾಡಲಿ, ನೀವೇನು ಮಾಡಿ ನನ್ನನ್ನು ಹಿಂಬಾಲಿಸು. ಇಟ್ಸ್ ಅ ಮೀನ್ ಆಫ್ ಲೈಕ್ ದಿಸ್ ಅಷ್ಟೇ. ಅದಕ್ಕೆ ಯಾರಾದರೂ ಒಬ್ರು ತೀರೋಗ್ಬಿಟ್ರೆ ನೀವು ಹೋಗಬೇಡಿ ನಾನು ಹೇಳಿಲ್ಲ. ಸರಿಯಾ? ಹೇಳುವುದಿಲ್ಲ. ಹೋಗೋದ್ರೆ ಇದ್ದರೆ ಸಂತೋಷ. ಅರ್ಥ ಆಗಿಲ್ಲ ಅನಿಸುತ್ತೆ. ಸಂತೋಷ. ಹಲ್ಲೆಲೂಯಾ. ಸರಿಯಾ? ಪ್ರಾರ್ಥನೆ ಕಟ್ ಮಾಡಿಬಿಟ್ಟು ಹೋಗ್ಬಾರ್ದು. ಇವತ್ತು ಸಂಡೇ, ಇವತ್ತು ನಾವು ಮನೆಯಾಗಿ ಕೂಡಿ ಬಂದು ದೇವರನ್ನು ಆರಾಧಿಸುವ ಕಾರ್ಯ. ದಿಸ್ ಇಸ್ ಚರ್ಚ್. ಇದು ಬಂದು ನನಗೇನಂದರೆ, ನಮಗೆ ಸ್ವಲ್ಪ ಮಂದಿ ದೇವರು ಕೊಟ್ಟಿದ್ದಾರೆ, ನನಗೆ ಒಂದು ಭರವಸೆ ಇದೆ, ಇದು ನಮ್ಮ ಮನೆಯಾಗಿ ಕೂಡಿ ದೇವರನ್ನು ಆರಾಧಿಸುವ ದಿನ. ವಿ ಫೋಕಸ್ ಆನ್ ಇನ್ನು ದೇವರ ಹತ್ತಿರ ಸೇರಬೇಕು, ಇನ್ನು ದೇವರಲ್ಲಿ ಸೇರಬೇಕು, ಇನ್ನು ನಮ್ಮ ಪ್ರಯಾಣ ಚೆನ್ನಾಗಿರಬೇಕು. ಅದಕ್ಕೆ ಮಾತಾಡುವ ದಿನ, ಪ್ರೇರೇಪ ಮಾಡುವ ದಿನ, ಆಶೀರ್ವದಿಸುವ ದಿನ. ಅದಕ್ಕೆ ಇದರಲ್ಲಿ ನಾವು ಏನು ಮಾಡಬಾರ್ದು? ಮಿಸ್ ಮಾಡಬಾರ್ದು. ಅದಕ್ಕೆ ದೇವರು ಹೇಳ್ತಾರೆ, ಅವ್ರು ಮಾಡಲಿ, ನೀವು ನನ್ನನ್ನು ಹಿಂಬಾಲಿಸು.
ಅಂದರೆ ಜೀವ ಯಾರು? ಯೇಸು ಸ್ವಾಮಿ. ಜೀವ ಯಾರು? ಯೇಸು ಸ್ವಾಮಿ. ಏನಾದರೂ ಯೇಸು ಸ್ವಾಮಿಯೇ ನಮ್ಮ ಜೀವ. ಅಲ್ಲೇಲೂಯಾ. ನೀವು ಅರ್ಥ ಮಾಡಿಕೊಡ್ರಿ. ನಮ್ಮ ಉಸಿರು ಎಂದು ಹೇಳುವಾಗ ಅದು ಯೇಸು ಸ್ವಾಮಿ ಮಾತ್ರ ಇರಬೇಕು. ಇದು ನಾನು ಈ ಥರ ಇರಬೇಕು ಅಂತ ಹೇಳಿಲ್ಲ, ಯೇಸು ಸ್ವಾಮಿಯೇ ಹೇಳಿದ್ದಾರೆ, ನನ್ನ ಹೊರತು ಬೇರೆ ಯಾರೋ ನಿನಗೆ ಜೀವವಾಗಿ ಇರಬಾರದು. ಯಾಕೆ? ಆತನಿಗೆ ನಮ್ಮ ಹೊರತು ಬೇರೆ ಯಾರ ಜೀವನ ಪ್ರೀತಿ ಇಲ್ಲ. ಇಲ್ಲ, ಎಷ್ಟೋ ಸೃಷ್ಟಿಗಳಿದ್ದಾರೆ, ಯಾರಿಗಾಗಿ ಮಾತ್ರ ಜೀವ ಕೊಟ್ಟರು? ನಮಗಾಗಿ ಮಾತ್ರ ಜೀವ ಕೊಟ್ಟರು. ಇಲ್ಲ, ವಾಕ್ಯ ಹೇಳುತ್ತದೆ ಅವರಲ್ಲಿ ಎಷ್ಟು ಆತ್ಮಗಳಿದೆ, ಬಹು ಆತ್ಮಗಳಿದೆ. ಅವರು ನೆನೆಸಿದರೆ ಎಷ್ಟೋ ಕಾರ್ಯವನ್ನು ಸೃಷ್ಟಿಸೋದಕ್ಕೆ ಶಕ್ತನು. ನಮಗಾಗಿ ಜೀವ ಕೊಡಬೇಕು ಅಂತ ಅವಶ್ಯ ಇಲ್ಲ. ಇಲ್ಲ, ತೂದರು ಬಿತ್ತರು, ಎಷ್ಟೋ ಕಾರ್ಯಗಳಿದೆ, ನಮಗೆ ಗೊತ್ತಿಲ್ಲ, ಮೇಲೆ ಹೋಗುವ ಮೇಲೆ ಗೊತ್ತಾಗುತ್ತೆ. ಅಷ್ಟು ದೊಡ್ಡ ಯೂನಿವರ್ಸಲ್ಲಿ ದೇವರು ನಮ್ಮನ್ನು ಮಾತ್ರ ಪ್ರೀತಿಸಿ ನಮಗಾಗಿ ಏನು ಮಾಡಿದ್ದ? ಜೀವ ಕೊಟ್ಟಿದ್ದ. ಈಗ ಕೇಳ್ತಾರೆ, ಈ ಪ್ರೀತಿಯಲ್ಲಿ ನೀನು ನಡೆದುಕೊಳ್ಳಬೇಕು. ಅಲ್ಲೇಲೂಯಾ. ದೇವರ ಮೇಲೆ ಹೆಚ್ಚಾಗಿ ಪ್ರೀತಿ ಇಡ್ರಿ. ಸರಿಯಾ? ಫಸ್ಟ್ ಆತನು ನಮ್ಮ ಜೀವ. ಎರಡನೇದು, ಸೆಕೆಂಡ್, ಜ್ಞಾನೋಕ್ತಿಗಳು 8ನೇ ಅಧ್ಯಾಯದಲ್ಲಿ 11ನೇ ವಚನ. ಜ್ಞಾನೋಕ್ತಿಗಳು 8ರಲ್ಲಿ 11ನೇ ವಚನ. ಜ್ಞಾನವು ಹವಳಕ್ಕಿಂತಲೂ ಶ್ರೇಷ್ಠ, ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ. ಅಂದ್ರೆ ಅವ್ರೇನು ಹೇಳ್ತಾರೆ? ನಾವು ಇಷ್ಟಪಡುವ ಇಷ್ಟ ವಸ್ತುಗಳು ಯಾವುದು ಎದಕ್ಕೆ ಸಮ ಇಲ್ಲ? ಜ್ಞಾನಕ್ಕೆ ಸಮ ಇಲ್ಲ. ಅಲ್ಯಾ? ಅಂದರೆ ಜ್ಞಾನ ಎಂಬ ವಾಕ್ಯಕ್ಕೆ ಅರ್ಥ ಯಾರು? ಯೇಸು ಸ್ವಾಮಿ. 1 ಕೊರಿಂಥಿ 1ನೇ ಅಧ್ಯಾಯದಲ್ಲಿ 31ನೇ ವಚನ. 1 ಕೊರಿಂಥಿ 1ನೇ ಅಧ್ಯಾಯದಲ್ಲಿ 31ನೇ ವಚನ. ಅವರೇ ದೇವರಿಂದ ನಮಗೆ ಜ್ಞಾನ, ನೀತಿ. ನೀವು ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದ. ಹಲ್ಲೆಲೂಯಾ. ಎಲ್ಲ ಸಪ್ತವರು ಹಲ್ಲೆಲೂಯಾ. ಯೇಸು ಸ್ವಾಮಿಯೇ ನಮಗೆ ಜ್ಞಾನ. ಅಂದರೆ ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಇಚ್ಛಿಸಲ್ಪಡುವ ಎಲ್ಲ ಕಾರ್ಯಕ್ಕಿಂತ ದೊಡ್ಡವರು. ಹಲ್ಲೆಲೂಯಾ. ಸರಿಯಾ? ಹಾಗೆ ನಾವು ಇಚ್ಛಿಸುವಂಥ ಒಂದೇ ಒಂದು ವಸ್ತು, ಇಲ್ಲಾಂದರೆ ಒಂದೇ ಒಂದು ಜೀವ, ಅದು ಯೇಸು ಸ್ವಾಮಿ ಮಾತ್ರ. ಹಲ್ಲೆಲೂಯಾ. ಅದು ಅವ್ರು ಹೇಳ್ತಾರೆ. ಇಲ್ಲ, ನಮಗಿರುವ ಚಿನ್ನ, ಬೆಳ್ಳಿ, ಒಂದು ಬೆಲೆಯಾದ ವಸ್ತ್ರವು, ಇದೆಲ್ಲ ನಾವು ಇಚ್ಛಿಸ್ತೀವಿ. ಎಲ್ಲ ಬೀರೋ ಓಪನ್ ಮಾಡುವಾಗ ನಿಮ್ಮ ಕಣ್ಣು ಆಗ ಇದು ಆಡುತ್ತಲ್ಲ, ಸುತ್ತಾಡುತ್ತೆ. ಹೇಗೆ? ಯಾವುದು ಚೆನ್ನಾಗಿರುತ್ತೆ? ಇರುತ್ತಾ ಇಲ್ವಾ? ಹೌದಾ ಇಲ್ವಾ? ಸರಿ, ನೀಗೆಲ್ಲ ತುಂಬ ಒಳ್ಳೆಯವರು. ಬೇರೆ ಚರ್ಚೆಯಲ್ಲಿ ಇರು ಹೇಳ್ತೀನಿ. ಓಕೆ, ಬೀರು ಓಪನ್ ಮಾಡಿದರೆ ಡಿಸೈನ್ ಇರುತ್ತೆ. ನಮ್ಮ ಮನಸ್ಸು ಏನು ಮಾಡುತ್ತೆ? ಇಚ್ಛಿಸಿದೆ. ಅಕಸ್ಮಾತ್ ನೀವು ಕಾದಿಗೆ ಓಳೆ ಇದ್ದಾನೆ, ಓಳೆ ಎತ್ತು ಹಾಕುವಾಗ ಡಿಸೈನ್ ನೋಡ್ತೀರಾ ಇಲ್ವಾ? ಎಷ್ಟು ಡಿಸೈನ್ ಇದೆ ನಿಮಗೆ ಗೊತ್ತು. ಇರಲಿ, ಆ ಡಿಸೈನಲ್ಲಿ ನಾವೇನು ಮಾಡ್ತೀವಿ? ಹಾಕಿ ಕನ್ನಡಿಯಲ್ಲಿ, ಮಿರರಲ್ಲಿ ಹೋಗಿ ಏನು ಮಾಡ್ತೀವಿ? ನೋಡ್ತೀರಾ? ಚೆನ್ನಾಗಿದಾ, ಕರೆಕ್ಟಾಗಿರುತ್ತಾ? ನೋಡ್ತೀರಲ್ಲ. ಅಂಡರ್ಸ್ಟ್ಯಾಂಡ್? ತಪ್ಪು ನಾನು ಹೇಳಿಲ್ಲ, ನೀವು ನೋಡ್ರಿ. ನಾ ಹೆಂಗಸ್ತರಿಗೆ ಎಷ್ಟು ಹೇಳಿದ್ರು ಅವ್ರು ಇಷ್ಟಪಡ್ತಾರೆ, ತಪ್ಪಿಲ್ಲ. ಸ್ವಾಮಿಯೇ ಬಿಟ್ಟಿದ್ದಾರೆ, ಪರವಾಗಿಲ್ಲ, ಮಾಡಿರಿ. ಆದರೆ ಇದು ಎಲ್ಲದಕ್ಕಿಂತ ಯೇಸು ಸ್ವಾಮಿ ಶ್ರೇಷ್ಠ. ಅಷ್ಟೇ ವಾಕ್ಯ ಹೇಳುತ್ತದೆ. ನೀವು ಇಚ್ಛಿಸುವ ಯಾವುದು ಆತನಿಗೆ ಸಮ ಇಲ್ಲ. ಹಾಗೆ ನಾವು ಯಾರನ್ನು ಇಚ್ಛಿಸಬೇಕೋ? ಯೇಸು ಸ್ವಾಮಿ ಅಷ್ಟೇ, ಬೇರೇನಿಲ್ಲ. ಯೇಸು ಸ್ವಾಮಿಯೇ ಜೀವ, ಯೇಸು ಸ್ವಾಮಿಯೇ ನಮ್ಮ ವಸ್ತು. ಹಲ್ಲೆಲೂಯಾ. ನಾವು ಇಚ್ಛಿಸುವ ಎಲ್ಲದಕ್ಕಿಂತ ಶ್ರೇಷ್ಠವಾಗಿ ನಾವು ಇಚ್ಛಿಸಬೇಕಿರುವ ವಸ್ತು ಯೇಸು ಸ್ವಾಮಿ ಮಾತ್ರ. ಅಪ್ಪ, ಯಾರ ಮೇಲೆ ಕಣ್ಣಿಡಬೇಕು? ಇಲ್ಲ, ನಾವು ನಾವೆಲ್ಲ ಕೊಡ್ತೀವಿ, ಆದರೆ ನಮಗೆ ತುಂಬ ಇಷ್ಟವಾದ ಯಾವುದಾದ್ರು ಒಂದು ಇದೆ ಅನ್ಸ್ಕೊಳ್ರಿ, ಅದು ನಾವು ಯಾರು ಕೊಡುವುದಿಲ್ಲ. ಕರೆಕ್ಟಾ? ಎಷ್ಟು ಜನ ಒಪ್ತೀರಿ? ಕರೆಕ್ಟ್, ಪರವಾಗಿಲ್ಲ. ಕೆಲವರು ತುಂಬ ಉತ್ತಮರಾಗಿದ್ದೀರಿ, ಸಂತೋಷ. ನನಗೆ ತುಂಬ ಇಷ್ಟವಾದ ಒಂದು ಕಾರ್ಯ ಇದೆ ಅನ್ಸ್ಕೊಳ್ರಿ, ನಾವು ಅದು ಇನ್ನೊಬ್ರು ಕೊಡೋಕ್ಕೆ ನಾನು ಇಷ್ಟಪಡೋದಿಲ್ಲ. ಇಟ್ ಈಸ್ ಮೈ ವೆರಿ ಡೀಪೆಸ್ಟ್ ಲೈಕ್. ಆದರೆ ಅದಕ್ಕಿಂತ ಹೆಚ್ಚಾದವರು ಯಾರೇ? ಯೇಸು ಸ್ವಾಮಿ. ಹಲ್ಲೆಲೂಯಾ. ಅವ್ರ ಮೇಲೆ ಭರವಸೆ ಇಡಬೇಕು, ಅವರೇ ನಮಗೆ ಬೇಕಾದವರು. ಸರಿಯಾ? ಮೂರನೇದು,
ಯೇಸು ಸ್ವಾಮಿ ನಿತ್ಯ ಜೀವ. ಅದೇ ಓಕೆ. ಜಾನ್ ಚಾಪ್ಟರ್ 10. ಜಾನ್ ಚಾಪ್ಟರ್ 10. திருடவும் கொள்ளவும் வருகிறான். ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂದು ಸಮೃದ್ಧಿಯಾಗಿ ಜೀವವು ನಿತ್ಯ ಜೀವ ಹೊಂದಬೇಕೆಂದು ಬಂದೇನೆ. ಹಲ್ಲೆಲೂಯ. ಅವರೇ ಜೀವ, ಅವರೇ ಶ್ರೇಷ್ಠ, ಅವರೇ ನಿತ್ಯ ಜೀವ. ಅಲ್ಲ, ಯೇಸು ಹೇಳಿದ್ರು, ನಾನೇ ಪುನರುತ್ಥಾನವು ನಿತ್ಯ ಜೀವವೂ ಆಗಿದ್ದೇನೆ. ಹಲ್ಲೆಲೂಯ. ಅಲ್ಲ, ಅವಳು ಹೋಗಿ ಕೇಳ್ತಾಳೆ, ಯೇಸು ಸ್ವಾಮಿ ನೀವು ಇದ್ದಿದ್ರೆ ನನ್ನ ಸಹೋದರನು ಏನು ಆಗೋದಿಲ್ಲ, ನನ್ನ ಬ್ರದರ್ ಏನಾಗೋದಿಲ್ಲ, ಸಾಯುವುದಿಲ್ಲ. ಆದರೆ ಈಗೇನಾಯಿತು, ಸತ್ತಿದ್ದಾನೆ, 4 ದಿನ ಆಯ್ತೆ ಎಂದು ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ಹಲ್ಲೆಲೂಯ. ಆದುದರಿಂದ ಸರಿ, ಓಕೆ. ಆದುದರಿಂದ ನಾವೇನು ಮಾಡಬೇಕು? ದೇವರ ಮೇಲೆ ದೃಷ್ಟಿ ಇಡಬೇಕು. ನಮ್ಮ ನಿತ್ಯ ಜೀವವು, ನಮ್ಮ ಪುನರುತ್ಥಾನವು, ನಮ್ಮ ಜೀವನದ ಆಧಾರವು ಯಾರಾಗಿದ್ದಾರೆ? ಯೇಸು ಸ್ವಾಮಿ ಆಗಿದ್ದಾರೆ. ಆದ್ದರಿಂದ ಆತನ ಮೇಲೆ ಭರವಸೆ ಇಡ್ರಿ, ಆತನ ಮೇಲೆ ದೃಷ್ಟಿ ಇಡ್ರಿ. ಯಾಕೆ? ಆತನೇ ದೇವರ ಚಿತ್ತ ಅನುಸಾರವಾದ ಆತನ ಉದ್ದೇಶ ನೆರವೇರಿಸಿ ಆತನ ಸಮ್ಮುಖದಲ್ಲಿ ಇರುವನು. ಹಲ್ಲೆಲೂಯ. ಆತನ ಮೇಲೆ ದೃಷ್ಟಿ ಇಟ್ಟು ಓಡಿದರೆ ನೀವು, ನಾನು ದೇವರ ರಾಜ್ಯದಲ್ಲಿ ಸೇರಬಹುದು. ಸರಿ, ಹಲ್ಲೆಲೂಯ. ಆದ್ದರಿಂದ ನಾವು ಇಚ್ಛಿಸುವ, ಬಯಸುವ, ಇಷ್ಟಪಡುವ ಎಲ್ಲದಕ್ಕಿಂತ ಯೇಸು ಸ್ವಾಮಿ ಶ್ರೇಷ್ಠವಾದವರು. ಆತನೇ ಜೀವ, ಆತನೇ ಶ್ರೇಷ್ಠ, ಆತನೇ ನಿತ್ಯ ಜೀವ. ಈಗ ಯಾರ ಮೇಲೆ ದೃಷ್ಟಿ ಇಡಬೇಕು? ಯೇಸು ಸ್ವಾಮಿ ಮೇಲೆ ಮಾತ್ರ. ಯಾಕೆ? ಇಷ್ಟು ಮೇಘ ದೋಪಾದಿಗಳಷ್ಟು ಸಾಕ್ಷಿಗಳಿವೆ. ಇವರೆಲ್ಲರೂ ಯಾರು ಮಾತ್ರ ನೋಡಿದರು? ಯೇಸು ಸ್ವಾಮಿ ಮಾತ್ರ ನೋಡಿದರು. ಅದಕ್ಕೋಸ್ಕರನೇ ಕಾಡಿಗೆ ಓಡುವುದಕ್ಕೆ ಸಮಯ ಇದ್ದರು, ಇಲ್ಲ ಪರಿಸ್ಥಿತಿ ಬಂದರು, ಕಷ್ಟ ಬಂದರು, ವೇದನೆ ಬಂದರು. ಯೋಬುಗೆ ತನಗಿರುವ ಎಲ್ಲ ಹೋಯ್ತು. ತನ್ನ ಶರೀರದಲ್ಲಿಯೂ ಏನು ಬಂತು? ಕಾಯಿಲೆ ಬಂತು. ಆದರೆ ಅವನು ಗುಣ ಕೊಟ್ಟಿಲ್ಲ. ಅವನೇನು ಹೇಳಿದಂಗೆ ಗೊತ್ತಾ? ನನ್ನ ದೇವರು ಎನ್ ಮೀಟ್ಪರ್ ಉಯಿರೋಡಿ ಇರುಕ್கிறார். ಇಲ್ಲ, ನನ್ನ ರಕ್ಷಕನು ಜೀವದಿಂದಿದ್ದಾನೆ, ನಾನು ಅವನನ್ನು ನನ್ನ ಸ್ವಂತ ಕಣ್ಣಿಂದ ಕಾಣುವೆನು. ವಾಟ್ ಅಮೇಝಿಂಗ್ ಫೈತ್! ಇದು ನಮ್ಮಲ್ಲಿ ಇರಬೇಕು. ನಮಗೆ ಒಂದೇ ಒಂದು ಆಸೆ, ಏನು ನಮ್ಮನ್ನು ಬಿಟ್ಟು ಕಳೆದು ಹೋದರು, ಇಲ್ಲ ಏನು ನಮ್ಮನ್ನು ಬಿಟ್ಟು ಸತ್ತು ಹೋದರು, ಏನು ನಮಗೆ ಇಲ್ಲದೆ ಹೋದರು, ಚಿಂತೆ ಮಾಡಬೇಡ್ರಿ. ನಿಮ್ಮನ್ನು ರಚಿಸಿದ ದೇವರು ಜೀವದಿಂದ ಇದ್ದಾನೆ. ಅವನು ತಿರುಗಿ ಬರುತ್ತಾನೆ. ಅವನ ಬರೋಣಿಕೆಯಲ್ಲಿ ನೀವು ಮುಖವಾಗಿ ಆತನನ್ನು ಕಾಣಬಹುದು. ಆವಾಗ ನಿಮ್ಮ ಇಷ್ಟಾನುಸಾರವಾದ ಕಾರ್ಯಗಳನ್ನು ಅವರು ಪೂರ್ಣವಾಗಿ ನಿಮಗೆ ಕೊಡೋಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಆತನು ಉಂಟು ಮಾಡಿದ್ದ ಕಾರ್ಯವು ಹೇಳಲಾರದಷ್ಟು ಮಹಿಮೆಯುಳ್ಳ ಕಾರ್ಯ. ಅವರು ನಮಗಾಗಿ ಉಂಟು ಮಾಡಿದ್ದಾರೆ. ಇಡೀ ಲೋಕಕ್ಕೆ ಅಧಿಕಾರಿಗಳಾಗಿ ನಮ್ಮನ್ನು ಆತನ ಸಿಂಹಾಸನದಲ್ಲಿ ಕೂರಿಸುವುದಕ್ಕೆ ದೇವರು ಶಕ್ತನಾಗಿದ್ದಾರೆ. ಹಲ್ಲೆಲೂಯ. ಈ ಮಹಿಮೆಯುಳ್ಳ ಆಶೀರ್ವಾದಕ್ಕೆ ನಾವು ಈ ಓಟದಲ್ಲಿ ತಾಳ್ಮೆಯಿಂದ ಓಡಿ ಮುಗಿಸಿದರೆ ನಮ್ಮ ಎಲ್ಲರಿಗೂ ಈ ಕಿರೀಟವನ್ನು ಕೊಡೋಕ್ಕೆ ದೇವರು ಶಕ್ತರಾಗಿದ್ದಾರೆ. ಭಾರವನ್ನು, ನಮ್ಮನ್ನು ಮುತ್ತಿಕೊಳ್ಳುವ ಪಾಪವನ್ನು ನಾವು ತಳ್ಳಬೇಕು. ಯಾರ ಮೇಲೆ ನಾವು ಕಣ್ಣಿಟ್ಟು ಓಡಬಾರ್ದು, ದೇವರ ಮೇಲೆ ಮಾತ್ರ ದೃಷ್ಟಿ ಇಡಬೇಕು. ಹಲ್ಲೆಲೂಯ. ನಮ್ಮ ಜೀವನ ಆಶೀರ್ವಾದವಾಗಿರುತ್ತದೆ. ಪ್ರಾರ್ಥನೆ ಮಾಡೋಣ. ಎಲ್ಲರ ಎಬ್ಬರಿಸಿರನ್ನೇ ದೇವ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೇ, ಹಲ್ಲೆಲೂಯ. ಪಾಯಮೆ. ಥ್ಯಾಂಕ್ ಯು ಜೀಸಸ್. ಒಂದು ಹಾಡು ದೇವರ ನಾಮವನ್ನು ಮಹಿಮೆಪಡಿಸೋಣ. ಎಲ್ಲರ ದೇವ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ಹಲ್ಲೆಲೂಯ.
ಎಲ್ಲರ ಒಂದು ತೀರ್ಮಾನ ಮಾಡೋಣ ಪ್ರಿಯರೇ. ಏಸಪ್ಪ, ಭಾರವನ್ನು ಪಾಪವನ್ನು ನಾವು ತಳ್ಳಬೇಕು. ಇಲ್ಲದೆ ಇರುವುದನ್ನು ನೀವು ಯೋಚಿಸಬೇಡ್ರಿ. ದೇವರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ರಿ. ದೇವರೇ, ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ದಯಪಾಲಿಸೋದಕ್ಕಾಗಿ ಸ್ತೋತ್ರ. ಇಲ್ಲದೆ ಇರುವ ಮೇಲೆ ನಾವು ಮನಸ್ಸಿಟ್ಟು ಇಲ್ಲದೆ ಇರುವುದ ಮೇಲೆ ಮನಸ್ಸಿಟ್ಟು ಇಲ್ಲದೆ ಇರುವುದ ಮೇಲೆ ಮನಸ್ಸಿಟ್ಟು ಭಾರ ಹೊತ್ತುಕೊಂಡು ನರಳುತ್ತಾ ಇರುವ ಜೀವನ ನಮಗೆ ಬೇಡ. ದೇವಜನರೇ, ಇರುವುದರಲ್ಲಿ ಸಂತೋಷ ಪಡ್ರಿ. ದೇವರು ನಿಮ್ಮ ಕೊಡಕ್ಕೆ ಶಕ್ತನಾಗಿದ್ದಾರೆ. ದೇವರು ನಿಮ್ಮನ್ನು ಸಂತೈಸುತ್ತಾನೆ, ನಿಮ್ಮನ್ನು ಮುನ್ನಡೆಸುತ್ತಾನೆ, ನಿಮಗೆ ಕೃಪೆ ತೋರಿಸುತ್ತಾನೆ. ಹಲ್ಲೆಲೂಯ. ದೇವರು ಒಳ್ಳೆಯವನು ಪ್ರಿಯರೇ. ಈ ಲೋಕದಲ್ಲಿ ನಮ್ಮನ್ನು ನಿಲ್ಲಿಸುವುದಕ್ಕೆ, ಈ ಲೋಕದಲ್ಲಿ ರಾಜ್ಯ ಕಟ್ಟುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿಲ್ಲ. ನಿತ್ಯ ಜೀವ ಎಂಬ ಮಹಿಮೆ ಒಳಗೆ ನಮ್ಮನ್ನು ಸೇರಿಸುವುದಕ್ಕೆ. ಈ ಲೋಕದಲ್ಲಿ ನಮ್ಮನ್ನು ರಾಜನಾಗಿ ದೇವರು ನೇಮಿಸಿಲ್ಲ. ಇಡೀ ಸೃಷ್ಟಿ, ಇಡೀ ಪೂರ್ತಿ ಯೂನಿವರ್ಸ್ಗೆ ನಮ್ಮನ್ನು ಅಧಿಕಾರಿಗಳಾಗಿ, ರಾಜಗಳಾಗಿ, ಅರಸರಾಗಿ ದೇವರು ನೇಮಿಸಿದ್ದಾರೆ ಪ್ರಿಯರೇ. ಎಷ್ಟು ಮಹಿಮೆ ಉಳ್ಳ ಕಾರ್ಯ. ಈ ಮಹಿಮೆ ಹೊಂದುವುದಕ್ಕೆ ನಮ್ಮ ಓಟ ತಡೆಯಾಗಬಾರದು. ಹಲ್ಲೆಲೂಯ. நல்ல போராட்டம் போராடு, எல்லையை நாடு, விடாமல் நில்லாமல் ஓடு. நல்ல போராட்டம் போராடு, எல்லையை நாடு, இல்லாமல் ஓடு. பாவ பாரம் தள்ளிலக்கை நோக்கி நேராய் ஓடு, தேவன் நியமித்த ஓட்டம். பாவ பாரம் தள்ளிலக்கை நோக்கி நேராய் ஓடு, தேவன் நியமித்த ஓட்டம். கனவை மறந்தே முன்னோக்கி ஓடு, கண்மலை கிறிஸ்துவின் மேல் துன்பத்தை தொடு. கனவை மறந்தே நோக்கி ஓடு, மலை கிறிஸ்துவின் மேல் ஆமென். பாவம் தள்ளிலக்கை நோக்கி நேராய் ஓடு, தேவன் நியமித்த
தோல்வியை எக்காலம் தோனிக்கும் வரை எதிர்நோக்கி ஓடு. பாரம் பாவம் தள்ளி லக்கை நோக்கி நேராய் ஓடு. தேவன் அமே பாரம் பாவம் தள்ளி லக்கை நோக்கி நேராய் ஓடு. தேவன் சமீபம் உள்ளம் போடுவாய். பாடி ஆனந்திப்பாய் பரமன் இந்த பாட்டு திருப்பாடுங்க. ஓட்ட முடியும் நாள் சமீபம் உள்ளம் போடுவாய். பாட்டு பாடி ஆனந்திப்பாய் பரமன் வீட்டிலே. பாரம் பாவம் தள்ளி லக்கை நோக்கி நேராய் ஓடு. தேவன் ஓட்டம் பாரம் பாவம் தள்ளி லக்கை நோக்கி நேராய் ஓடு. நல்ல போராட்டம், நல்ல போராட்டம், போராடி ஓட்டம் பிழைத்தான் வல்ல விசுவாசி. நல்ல போராட்டம், போராடி ஓட்டம் முடித்து வல்ல விசுவாசம் காத்தா ஜீவி என்றிடும். பாரம் பாவம் தள்ளி லக்கை நோக்கி நேராய் ஓடு. தேவன் நியமித்த ஓட்டம். பாரம் பாவம் தள்ளி லக்கை நோக்கி நேராய் ஓடு. தேவன் நியமித்த ஓட்டம். ಉನ್ನತದಲ್ಲಿ ವಾಸ ಮಾಡುವಂತ ಪ್ರಭಾವವುಳ್ಳಂತ ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ವಂದನೆ ಸ್ತೋತ್ರ. ಕರ್ತನೇ, ಈ ದಿವಸ ನೀವು ಅನುಗ್ರಹಿಸಿದ ನಿಮ್ಮ ವಾಕ್ಯವಂತೆ ನಮ್ಮ ಜೀವಿತದ ಕೇಂದ್ರವೆಂದು, ನಮ್ಮ ಜೀವಿತದ ಮುಖ್ಯವಾದ ಒಂದು ವ್ಯಕ್ತಿ, ನಮ್ಮ ಜೀವಿತದ ಸೆಂಟರ್ ಪಾಯಿಂಟ್ ಕೇಂದ್ರವೆಂದು ಅದು ನೀವು ಮಾತ್ರವೇ ಸಮರ್ಪಿಸುತ್ತೇನೆ. ತಂದೆಯು ತಾಯಿಯು ಬಂಧುವು ಬಳಗರು ಸ್ನೇಹಿತರು ಅಪ್ಪ ಐಶ್ವರ್ಯವು ಲೋಕದಲ್ಲಿ ಕೊಡಲ್ಪಟ್ಟಂತ ದೇವರ ಅನುಗ್ರಹಿಸಿದಂತ ವರಗಳು ಕೃಪೆಗಳು ಯಾವುದಲ್ಲಪ್ಪ ಇಷ್ಟ ವಸ್ತುಗಳೆಲ್ಲವೂ ನಿಮಗೆ ಸಮಾನವಾಗುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಅಪ್ಪ ಭಕ್ತನು ಹೇಳುತ್ತಾನೆ, ನಮ್ಮ ಓಟವನ್ನು ನಮ್ಮ ದೃಷ್ಟಿಯನ್ನ ಕ್ರಿಸ್ತನ ಮೇಲೆ ನಾವಿಟ್ಟು ನೋಡಬೇಕೆಂಬುದಾಗಿ ಈ ದಿವಸ ನಿಮ್ಮ ಕರೆಗಳಲ್ಲಿ ನಮ್ಮನ್ನು ರೂಪಿಸಿಕೊಳ್ಳುತ್ತೇವೆ. ಸಭೆಯಲ್ಲಿ ಇರುವಂತ ಪ್ರತಿಯೊಬ್ಬರನ್ನು ಇದನ್ನು ಬರದೇ ಇರುವ ಒಬ್ಬೊಬ್ಬರನ್ನು ನಿಮ್ಮ ಕರೆಗಳಲ್ಲಿ ತರುತ್ತೇವೆ. ಅಪ್ಪ ವಾಕ್ಯ ಹೇಳುತ್ತೆ, ನಮ್ಮ ಓಟ, ನಾವು ಓಡುವಂತ ದಾರಿ ಅದು ಇಕ್ಕಟ್ಟಾದ ದಾರಿ, ಬಾಗಿಲು ಬಿಕ್ಕಟ್ಟಾದದ್ದು, ಮಾರ್ಗವು ಬಿಕ್ಕಟ್ಟಾದದ್ದು ಎಂಬುದಾಗಿ ವಾಕ್ಯ ಹೇಳುತ್ತೆ. ಆದರೆ ಕರ್ತನೆ, ಈ ಒಂದು ದಾರಿಯಲ್ಲಿ ಓಡುವಂತೆ ಜೀವದ ಜಯಮಾಲೆಯನ್ನು ಕಿರೀಟವನ್ನು ಹೊಂದಿಕೊಳ್ಳುವಂತೆ ನಮ್ಮನ್ನು ಬಲಪಡಿಸುವುದಕ್ಕಾಗಿ, ನಮ್ಮನ್ನು ಕಾದು ನಡೆಸುವುದಕ್ಕಾಗಿ ಇವುದನ್ನು ಹೇಳುವಾಗ ನಾವು ಎಡವಿ ಬೀಳದಂತೆ, ನಾವು ಮುಗ್ಗರಿಸಿ ಬೀಳದಂತೆ, ನನ್ನ ಮಹಿಮೆಯುಳ್ಳ ಪ್ರಭಾವದ ಸಮಕ್ಷಮದಲ್ಲಿ ನಮ್ಮನ್ನು ಹರ್ಷದೊಡನೆ ನಿಲ್ಲಿಸುವುದಕ್ಕೆ ಶಕ್ತನಾದ ಒಬ್ಬನೇ ದೇವರಿಗೆ ಮಾನವು ಪ್ರಭಾವವು ಘನವನ್ನು ಸಲ್ಲಿಸಬೇಕೆಂಬುದಾಗಿ ಹೇಳುತ್ತಾರಲ್ಲ ದೇವರೇ. ನಮ್ಮನ್ನು ನೀವು ರಕ್ಷಿಸಿದ್ದು ಮಾತ್ರವಲ್ಲ, ನಮ್ಮನ್ನ ಪಾಪದಿಂದ ತೆಗೆದಿದ್ದು ಮಾತ್ರವಲ್ಲ, ನಮ್ಮನ್ನ ಈ ಲೋಕದ ಬಂಧನಗಳಿಂದ ನೀವು ಬಿಡಿಸಿದ್ದು ಮಾತ್ರವಲ್ಲಪ್ಪ, ನಮ್ಮನ್ನ ರಕ್ಷಿಸಿದ ದೇವರು ನಮ್ಮ ಮಾರ್ಗದ ಕೊನೆಯವರೆಗೂ ನಮ್ಮನ್ನ ಕರೆ ಹಿಡಿದು ನಡೆಸುವುದಕ್ಕೆ ನೀವು ಶಕ್ತನಾಗಿದ್ದೀರ ಕರ್ತನೆ. ಆದರೆ ಅಪ್ಪ ಕರ್ತನೆ, ನಮ್ಮ ಮಾರ್ಗದಲ್ಲಿ ನಮ್ಮ ಓಟದಲ್ಲಿ ಎದುರಾಗಿ ಬರುವಂತ ಭಾರವನ್ನ ಪಾಪವನ್ನ ತೆಗೆದಿಡುವ ಮನಸ್ಸನ್ನ ದೇವರೇ ನಮಗೆ ಕೊಡಿ ದೇವರೇ. ನಮ್ಮಿಂದ ಅದನ್ನು ತೆಗೆದಿಡುವುದಕ್ಕೆ ಸಾಧ್ಯ ಇಲ್ಲಪ್ಪ. ನಮ್ಮಿಂದ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡುವುದಕ್ಕೆ ಸಾಧ್ಯ, ದೇವರ ಕೈಗಳಲ್ಲಿ ನಮ್ಮನ್ನು ತರುವುದಕ್ಕೆ ಸಾಧ್ಯ, ಕರ್ತನ ಬಲದ ಮೇಲೆ ಆಧಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ನಮ್ಮ ಇಷ್ಟಗಳು, ನಮ್ಮ ಸ್ವಾರ್ಥ ಯೋಚನೆಗಳು, ನಮ್ಮ ಲೋಕದ ಇಷ್ಟಗಳು ದೇವರೇ ನಮ್ಮನ್ನ ಕ್ರಿಸ್ತನ ಮೇಲೆ ಒರಗಿಕೊಳ್ಳದಂತೆ, ಕ್ರಿಸ್ತನ ರೆಕ್ಕೆಯ ಕೆಳಗೆ ಬರದಂತೆ ಅಪ್ಪ, ಪಾಪವನ್ನ ಭಾರವನ್ನ ತೆಗೆದಿಡದಂತೆ ನಮ್ಮನ್ನ ಅಪ್ಪ ಆ ಮೋಹವು, ಲೋಕದ ಮೋಹವು ನಮ್ಮನ್ನ ಸೆಳೆಯುತ್ತದೆ ಅಪ್ಪ. ಅದನ್ನ ಕಳಚಿ ಬಿಡುವಂತೆ, ಅದನ್ನು ತೊರೆದು ಬಿಡುವಂತೆ, ಅದನ್ನ ತಳ್ಳಿ ಬಿಡುವಂತೆ ನಮ್ಮ ಓಟವನ್ನು, ನಮ್ಮ ದೃಷ್ಟಿಯನ್ನ ನಮ್ಮ ರಕ್ಷಕನ ಮೇಲೆ ಇಟ್ಟು ನಾವು ಓಡುವಂತೆ
Yes, Lord. Yes, Lord. ಮತ್ತೆ ದೇವರೇ ನಮಗೆ ಕೃಪೆಯನ್ನು ಕೊಡಿ. ಈ ವಾಕ್ಯಗಳಿಂದ ಹಲವಾರು ಬಾರಿ ನಮ್ಮೊಂದಿಗೆ Yes, Lord. Yes, ಮಾತನಾಡಿದ್ದೀರಪ್ಪ. Lord. ಈ Yes, Lord. ದಿವಸವೂ ನೀವು ಮಾತನಾಡಿದ್ದೀರ. Oh, ಅದರ ಅರ್ಥ ಈ Rabba, ವಾಕ್ಯದ ಪ್ರಾಮುಖ್ಯತೆಯನ್ನು ನಾವು ತಿಳಿದುಕೊಂಡು ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ದೇವರೇ. ಈ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡಲಿ. ಈ ವಾಕ್ಯ ನಮ್ಮಲ್ಲಿ ಅಪ್ಪ ಇದನ್ನು ನೀವು ಕಳುಹಿಸಿದ ಉದ್ದೇಶವನ್ನು ನಮ್ಮಲ್ಲಿ ಪೂರೈಸಲಿ ಎಂದು ನಾವು Amen. ಪ್ರಾರ್ಥಿಸ್ತೇವೆ. Amen. ನಿಮ್ಮ ವಾಕ್ಯಕ್ಕೆ ಒಪ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. Amen.